ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ ಹೇಳ್ತಿದ್ದೆ ಅದು ಸೋಷಿಯಲ್ ರಿಫಾರ್ಮರ್ಸ್. ಏನು ಸ್ವಲ್ಪ ಕೊಡಿ ಬನ್ನಿ. ಕೇಳಿಸಿದ್ಯಾ ಇವಾಗ? ಓಕೆ. ಲಾಸ್ಟ್ ಕ್ಲಾಸ್ ಇದೆ ಸೋಷಿಯಲ್ ರಿಫಾರ್ಮರ್ಸ್ ಅಂತ ನಿಮ್ಗೆ ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರೆ ಕಂಪ್ಲೀಟ್ ಆಗುತ್ತೆ. ಬರ್ಕೋತೀರಾ? ಅದರಲ್ಲಿ ಮೊದಲನೇವರು ನಾರಾಯಣ ಗುರು ಅಂತದ್ದು. ಸೋಷಿಯಲ್ ರಿಫಾರ್ಮರ್ಸ್ ಅದರಲ್ಲಿ ಇನ್ನಿಬ್ರು ಲಾಸ್ಟ್ ಇದ್ದಾರೆ. ಅವ್ರು ಕೊನೆಗೆ ಹೇಳಿದ್ರೆ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಒಬ್ಬರು ಪ್ರಮುಖವಾದ ವ್ಯಕ್ತಿ ನಾರಾಯಣ ಗುರು ಅಂತ ಒಬ್ಬರು ಬರ್ತಾರೆ. ಅವ್ರ ಬಗ್ಗೆ ನೋಡೋಣ. ನಾರಾಯಣ ಗುರು ಕೇಳಿರ್ತೀರಾ? ಇವರೊಬ್ರು ಸಾಮಾಜಿಕ ಸುಧಾರಕರು. ಇವತ್ತಿನ ಕೇರಳದಲ್ಲಿ ಇವರ ಜನನ ಆಗುತ್ತೆ. ಬರ್ಕೊಳ್ಳಿ ಒಂದಿಷ್ಟು ಇನ್ಫಾರ್ಮೇಷನ್ ಬಗ್ಗೆ. ಕೇರಳದಲ್ಲಿ 1856ರಲ್ಲಿ ತಿರುವನಂತಪುರದ ಬಳಿ ಚೆಂಬಳಾಂದಿ 1856 ಕೇರಳದ ಚೆಂಬಳಾಂದಿ ಇಲ್ಲಿ ಇವರ ಜನನ 1856ರಲ್ಲಿ. ತಂದೆ ಮಾಧವ ಆಶಾನ್ ಅಂತ, ಮಾದನ ಆಶಾನ್ ಅಥವಾ ಮಾಧವ ಆಶಾನ್ ಅಂತ. ತಂದೆ ಮಾಧವ ಆಶಾನ್. ತಾಯಿ ಪುಟ್ಟಿಯಮ್ಮ. ಇವರು ಒಂದು ಬಹಳ ಹಿಂದುಳಿದ ಒಂದು ಕುಟುಂಬದಲ್ಲಿ ಮತ್ತೆ ಒಂದು ಜಾತಿಯಲ್ಲಿ ಹುಟ್ಟಿದಂಥವ್ರು. ಇವರು ಅಲ್ಲಿ ಒಂದು ಕಮ್ಯುನಿಟಿ ಬರ್ತದೆ ಕೇರಳದಲ್ಲಿ, ಇಳವ ಅಂತಕ್ಕಂಥ ಒಂದು ಜಾತಿ. ಇಳವ ಅಂತಕ್ಕಂಥ ಒಂದು ಜಾತಿ. ಇದು ಬಹಳ ಹಿಂದುಳಿದ ಒಂದು ವರ್ಗಗಳಲ್ಲಿ ಬರ್ತಾರೆ. ಆ ಒಂದು ಜಾತಿಯಲ್ಲಿ ಜನಿಸಿದಂಥ ವ್ಯಕ್ತಿ. ಈ ಭಾವನೆ ಇಳವ ಕ್ಯಾಸ್ಟ್, ಇಳವ ಬ್ಯಾಕ್ವರ್ಡ್ ಕ್ಲಾಸ್. ಇವರು ಇಳವ ಎಂಬ ಹಿಂದುಳಿದ ವರ್ಗದಲ್ಲಿ ಜನಿಸಿದವರು. ಅದಾದ್ಮೇಲೆ ನೋಡಿ, ಇವರು ಮೊದಲನೇದಾಗಿ ಸಮಾಜದಲ್ಲಿದ್ದಂಥ ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ಚಿಕ್ಕ ವಯಸ್ಸಿಂದ ಇದರ ಅನುಭವ ಆಗಿದ್ದಾಗ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ರು. ಜನರು ಇವರನ್ನ ದೇವಸ್ಥಾನ ಒಳಗಡೆ ಬಿಟ್ಕೊಂತಿರಲಿಲ್ಲ, ಮನೆ ಒಳಗಡೆ ಬಿಟ್ಕೊಂತಿರಲ್ಲ. ಹಾಗಾಗಿ ಒಂದಲ್ಲ ಒಂದು ರೀತಿ ಜಾತಿ ಅವಮಾನಗಳನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ರು. ನೋಡಿ ಇವರಿಗೆ ಒಂದು ವಯಸ್ಸಿಗೆ ಬಂದ ನಂತರ ಅನಿಸ್ತು, ಈ ಸಮಾಜದಲ್ಲಿ ಜಾತಿ ಪದ್ಧತಿ ಆಚೆ ಹಾಕಬಹುದಾ ಅಥವಾ ಅದಕ್ಕೆ ನಾವೇನಾದ್ರು ಮಾಡಬಹುದಾ ಅಂತ ಒಂದು ಕಲ್ಪನೆ ಬಂತು. ಹಾಗಾಗಿ ಇವರು ಜೀವನ ಪೂರ್ತಿ ಸಾಮಾಜಿಕ ಹೋರಾಟಗಳಿಗೆ, ಹಿಂದುಳಿದ ವರ್ಗದವರ ಏಳಿಗೆಗೆ ಮತ್ತೆ ಅವರಿಗೋಸ್ಕರ ನಮ್ಮ ಬದುಕನ್ನು ಮುಡುಪಾಗಿಟ್ಟಂತರು. ಇವತ್ತಿಗೂ ಈ ನಾರಾಯಣ ಗುರು ಜಯಂತಿ ಅಂತ ಆಚರಿಸ್ತಾರೆ. ಕೇಳಿದ್ದೆ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ತಾರೆ. ಕೇಳಿದ್ರೆ ಸ್ವಲ್ಪ ಜಾಸ್ತಿ ನಾರಾಯಣ ಗುರು ಜಯಂತಿ ಅಂತ ಒಂದಿನ ಆಚರಣೆ ಮಾಡ್ತಾರೆ. ಅವತ್ತಿನ ದಿನ ಅವರಿಗೆ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ನೋಡಿ, ಒಂದು ಸಾಮಾಜಿಕವಾಗಿ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಅದರಲ್ಲೂ ಜಾತಿ ಪದ್ಧತಿಯ ವಿರುದ್ಧ ಒಂದು ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದ್ರು. ಆಮೇಲೆ ಆ ಹಿಂದುಳಿದ ವರ್ಗದವರನ್ನ ದೇವಸ್ಥಾನ ಒಳಗಡೆ ಬಿಟ್ಕೊಂತಾರಲ್ಲ, ಮೊದಲ ಬಾರಿ ಇವರು ದೇವಸ್ಥಾನ ಕರ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿ. ಆಗ 1888 ಟೈಮಲ್ಲಿ ಟ್ರಿಪಲ್ ಕೇರಳದಲ್ಲಿ ಅಳಪುರಂ ಅಂತ ಬರುತ್ತೆ. ಕೇಳಿದ ಅರವಿಪುರಂ. ಅರವಿಪುರಂ. ಈ ಅರವಿಪುರಂ ಅಲ್ಲಿ ಒಂದು ಶಿವಗಿರಿ ಅಂತ ಒಂದು ಬರುತ್ತೆ ಸ್ಥಳ, ಶಿವಗಿರಿ. ಆ ಶಿವಗಿರಿಯಲ್ಲಿ ಒಂದು ಮಠವನ್ನು ಕಟ್ತಾರೆ ಮೊದಲ ಬಾರಿ 1888. ಮಠವನ್ನು ಕಟ್ಟಿ ಒಂದು ಶಿವ ದೇವಾಲಯವನ್ನು ಕಟ್ಟಿದ್ರು. ಶಿವ ಟೆಂಪಲ್ ಅನ್ನು ಕಟ್ಟಿದ್ರು. ಶಿವ ದೇವಸ್ಥಾನ. ಇದು ಹಿಂದುಳಿದ ವರ್ಗದವರಾಗಿ ಇಳವ ಜಾತಿಯವರಿಗೋಸ್ಕರ ಶಿವ ದೇವಸ್ಥಾನವನ್ನು ಕಟ್ಟಿದ್ರು. ಅದು ಯಾರನ್ನ ದೇವಸ್ಥಾನ ಒಳಗಡೆ ಬಿಟ್ಕೊಂತಿರಲ್ವೋ ಅವರು ನೀವು ದೇವಸ್ಥಾನಕ್ಕೆ ಬನ್ನಿ ಅಂತ. ಅದು ಅರ್ಚಕನ ಹಿಂದುಳಿದ ವರ್ಗದವರನ್ನ ಮಾಡಿ. ಆಗ ಬಹಳ ಜನ ಮೇಲ್ವರ್ಗದವರನ್ನ ವಿರುದ್ಧ ಮಾತಾಡ್ತಾರೆ. ನೀವು ಯಾರು ಮಾಡೋದು ಕೇಳಿದ್ರು, ನಿಮಗೆ ಪರ್ಮಿಷನ್ ಯಾರು ಕೊಟ್ಟರು ಶಿವನ ಕಟ್ಟೋದು, ದೇವಸ್ಥಾನ ಕಟ್ಟಕ್ಕೆ ಹಾಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅಸಲು ಹುಡುಗ ಒಂದು ಕೇಳಿದ್ರು, ಏನು ನಿಮಗೆ ಶಿವನ ದೇವಸ್ಥಾನ ಕಟ್ಟೋದು ಪರ್ಮಿಷನ್ ಯಾರು ಕೊಟ್ಟಿದ್ದು, ನೀವು ಪೂಜೆ ಮಾಡಬಹುದು ಹಾಗೆ. ಆಗ ಅವ್ರು ಹೇಳಿದಂತೆ, ನಾನು ನಿಮ್ಮ ಶಿವನನ್ನು ಕಟ್ಟಿಲ್ಲ, ನಾನು ನಮ್ಮ ಶಿವನನ್ನು ಕಟ್ಟಿದ್ದೀನಿ ಅಂತ ಹೇಳಿ. ಓಕೆ. ಹಾಗಾಗಿ ಆ ತರದ ಒಬ್ಬ ಬುದ್ಧಿವಂತ ವ್ಯಕ್ತಿ ಇವರು. ಹೇಗಪ್ಪ ನಾರಾಯಣ ಗುರು ಅಂದ್ರೆ ಇವರು ಮೌನ ಕ್ರಾಂತಿ ಅಂತ ಕರೀತಾರೆ, ಸೈಲೆಂಟ್ ರೆವಲ್ಯೂಷನ್ ಅಂತ. ಬೇರೆ ಕೂಗಾಟ ಆಚಾರಗಳನ್ನು ಮಾಡಿ ಜಗಳಗಳನ್ನು ಮಾಡಿ ಸೋಷಿಯಲ್ ರಿಫಾರ್ಮ್ ಆಗಲಿಲ್ಲ, ಶಾಂತಿಯುತವಾಗಿ ಸಮಾಜದಲ್ಲಿ ಬದಲಾವಣೆಯನ್ನು ತಂದರು. ಹಾಗಾಗಿ ಇವರು ಮೌನ ಕ್ರಾಂತಿ ಅಥವಾ ಸೈಲೆಂಟ್ ರೆವಲ್ಯೂಷನ್ ಅಂತ ಕೂಡ ಕರೀತಾರೆ. ಹಾಗಾಗಿ ಇವರು ಮಾತು ಹೇಳ್ತಾರೆ ಏನಪ್ಪ ಅಂದ್ರೆ, ಅವ್ರ ಪ್ರಕಾರ ದೇರ್ ಇಸ್ ಒನ್ ಕ್ಯಾಸ್ಟ್, ಒನ್ ರಿಲಿಜನ್ ಮತ್ತೆ ಒನ್ ಕ್ಯಾಸ್ಟ್, ಒನ್ ರಿಲಿಜನ್ ಅಂಡ್ ಒನ್ ಗಾಡ್ ಅಂತ. ಒಂದು ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು ಅಂತಕ್ಕಂಥ ಮಾತನ್ನ ಹೇಳಿದಂತ ವ್ಯಕ್ತಿ. ಇದೊಂದೇ ಪಾಯಿಂಟ್. ನೆಕ್ಸ್ಟ್ ಬರ್ಕೊಳ್ಳಿ, ಅರವಿಪುರಂ ಚಳುವಳಿ ಅಂತ ಹೆಡಿಂಗ್ ಬರ್ಕೊಳ್ಳಿ. ಅರವಿಪುರಂ ಚಳುವಳಿ ಚಿಕ್ಕ ಹೆಡಿಂಗ್ ಬರ್ಕೊಳ್ಳಿ. ಕನ್ನಡದಲ್ಲಿ ಬರ್ಕೊಂಡ್ರಿ. 1888ರಲ್ಲಿ ಕೇರಳದ ಅರವಿಪುರಂನಲ್ಲಿ ನಾರಾಯಣ ಗುರು ಶಿವ ದೇವಾಲಯವನ್ನು ನಿರ್ಮಿಸಿದರು. ಹಾಗೂ ಕೇರಳದ ಅರವಿಪುರಂನಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸಿದರು. ಹಾಗೂ ಕೆಳ ಜಾತಿಯ ವ್ಯಕ್ತಿಯನ್ನು ಪುರೋಹಿತನನ್ನಾಗಿ ನೇಮಿಸಿದರು. ಓಕೆ, ನೀವು ಬರ್ಕೊಳ್ಳಿ ಇಂಗ್ಲಿಷಲ್ಲಿ. ಇನ್ 1888ರಲ್ಲಿ ನಾರಾಯಣ ಗುರು constructed Shiva temple. Narayana Guru constructed Shiva temple at Aravipuram of Kerala. Shiva temple at Aravipuram of Kerala. It allowed lower class community into the temple. It allowed lower class community to the temple. Last point. And also appointed priest of lower class. It also appointed priest of lower class to the temple. Okay, next. ಇದು ಒಂದು ವಿಚಾರ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದಿಷ್ಟು ವಿಚಾರ ಹೇಳಿದ್ದೀನಿ. ಆಮೇಲೆ 1918ರಲ್ಲಿ ಫ್ಯಾಕ್ಟ್ಸ್ ಇದೆ. 18 ಆಗಸ್ಟ್ ತಿಂಗಳಲ್ಲಿ ಶ್ರೀಲಂಕಾಗೆ ಭೇಟಿ ಕೊಟ್ಟಿದ್ದು. 1918 ಆಗಸ್ಟಲ್ಲಿ ವಿಸಿಟೆಡ್ ಶ್ರೀಲಂಕಾ.
ಈ ಜಾತಿ ಪದ್ಧತಿಯ ವಿರುದ್ಧ ನಾವು ಹೋರಾಟ ಮಾಡಿ ಶ್ರೀರಾಮ್ ಭೇಟಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇವರ ಒಂದು ಶಿವಗಿರಿ ಮಠವನ್ನು ಸ್ಥಾಪಿಸ್ತಾರೆ. ಶಿವಗಿರಿಯಲ್ಲಿ ಶಿವಗಿರಿ ಮಠ, ಶಿವಗಿರಿ ಮಠ. ಅದಾದ್ಮೇಲೆ ಶಿವಗಿರಿಯಲ್ಲಿ ಶಿವಗಿರಿ ಮಠವನ್ನು ಸ್ಥಾಪಿಸಿದರು. ನೆಕ್ಸ್ಟ್ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ರಾತ್ರಿ ಶಾಲೆಗಳನ್ನು ಅಥವಾ ಈವ್ನಿಂಗ್ ಸ್ಕೂಲ್ಗಳನ್ನು ತೆಗಿತಾರೆ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ರಾತ್ರಿ ಶಾಲೆಗಳನ್ನು ಅಥವಾ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ರಾತ್ರಿ ಶಾಲೆಗಳನ್ನು ತೆರೆದರು. ಈವ್ನಿಂಗ್ ಸ್ಕೂಲ್ಸ್ ವರ್ ಓಪನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೆಕ್ಸ್ಟ್ 1922 ಶಿವಗಿರಿ ಆಶ್ರಮ 1922 ಶಿವಗಿರಿ ಆಶ್ರಮ ಶಿವಗಿರಿ ಆಶ್ರಮ ಗಾಂಧಿಯವರನ್ನ ಮತ್ತು ಟಾಗೂರ್ ಅವರನ್ನ ಆಹ್ವಾನಿಸಿದರು. ಅವರಿಬ್ಬರು ಭೇಟಿ ಕೊಟ್ಟರು. In 1922 ಗಾಂಧಿ ಅಂಡ್ ಟಾಗೂರ್, ರವೀಂದ್ರನಾಥ ಟಾಗೂರ್ ವಿಸಿಟೆಡ್ ದ ಶಿವಗಿರಿ ಆಶ್ರಮ. ಶಿವಗಿರಿ ಆಶ್ರಮ ಶಿವಗಿರಿ ಆಶ್ರಮ ಭೇಟಿ ಕೊಟ್ಟರು. ನೆಕ್ಸ್ಟ್ 1903ರಲ್ಲಿ 1903 ಏನ್ ಭೇಟಿ ಕೊಡ್ತಾರೆ ಅಂದ್ರೆ ದೇಶ ಅವರು ಜಾತಿ ವಿರುದ್ಧ ಹೋರಾಟ ಮಾಡ್ತಿದ್ರು. ಅವಾಗ ಅಸಹಕಾರ ಚಳವಳಿ ನಡೀತಾ ಇತ್ತು. ಹಿಂದುಳಿದ ವರ್ಗದ ಏಳಿಗೆಗಾಗಿ ಗಾಂಧಿ ಹೋರಾಟ ಮಾಡ್ತಿದ್ರು. ಹಾಗಾಗಿ ಇವರು ಕೂಡ ಅಲ್ಲಿ ಒಂದು ಭೇಟಿಯನ್ನು ಕೊಟ್ಟರು. ನೆಕ್ಸ್ಟ್ ಒಂದು SNDP ಅಂತ ಕರೀತಾರೆ. ಶ್ರೀ ನಾರಾಯಣ ಗುರು ಧರ್ಮ ಸಂಸ್ಥಾನ ಪರಿಪಾಲನ ಅಂತ ಒಂದು ಸಂಸ್ಥೆ. ಅದು ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಅದನ್ನ ಸಂಸ್ಥೆಯನ್ನು ಕಟ್ಟಿದ್ರು. 1903ರಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ SNDP ಅಂತ ಕರೀತಾರೆ. ಇದನ್ನ ಸ್ಥಾಪಿಸಿದರು. ಇದು ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ, ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿ. ನೆಕ್ಸ್ಟ್ ಅವ್ರು ಕಟ್ಟಿದಂಥ ದೇವಸ್ಥಾನಗಳು ಬರ್ಕೊಳ್ಳಿ, ದ ಟೆಂಪಲ್ಸ್. ಮೊದಲನೇದು ಅರವಿಪುರಂನಲ್ಲಿ ಶಿವ ಟೆಂಪಲ್, ಅರವಿಪುರಂ ಶಿವ ದೇವಾಲಯ ಅರವಿಪುರಂನಲ್ಲಿ. ಎರಡನೇದು ಕೇರಳದಲ್ಲಿ ಚಿರಾಯಿ ಕಿಡುಗಿ ಅಂತ ಕೇರಳದಲ್ಲಿ ಇನ್ನೊಂದು ದೇವಸ್ಥಾನ, ದೇವೇಶ್ವರ ಮತ್ತು ಸುಬ್ರಹ್ಮಣ್ಯ ಟೆಂಪಲ್. ಕೇರಳದಲ್ಲಿ ದೇವೇಶ್ವರ ಸುಬ್ರಹ್ಮಣ್ಯ ದೇವಾಲಯ. ನೆಕ್ಸ್ಟ್ ಅದಾದ್ಮೇಲೆ ಅವರ ಕೃತಿಗಳು. ಮೊದಲನೇ ಕೃತಿ ಇಂದ್ರಿಯ ವೈರಾಗ್ಯ ಮತ್ತು ಅರಿವು. ಇಂದ್ರಿಯ ವೈರಾಗ್ಯ ಮತ್ತು ಅರಿವು ಅಂತ ಎರಡು. ನೆಕ್ಸ್ಟ್ ಇದು ಸಂಬಂಧಪಟ್ಟ ವಿಚಾರ ಕೇಳಿಸಿ. ಮೊದಲನೇದು ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಅಂತ ಕರೀತಾರೆ. ಬರ್ಕೊಂಡು ಕೇಳಿಸಿ. ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಕೇರಳದಲ್ಲಿ ನಡೀತಕ್ಕಂಥ ಒಂದು ಹೋರಾಟ. ಅಂದ್ರೆ ದೇವಸ್ಥಾನ ಪ್ರವೇಶ ಚಳವಳಿ. ಇಲ್ಲಿ ಹಿಂದುಳಿದ ವರ್ಗದವರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ದೇವಸ್ಥಾನದ ಒಳಗಡೆ ಬಿಟ್ಕೊತಾರೆ, ಅವ್ರಿಗೆ ಅಲೋ ಮಾಡ್ತಾರೆ. ಆಗ ಅಂತ ಒಂದು ಪರಿಸ್ಥಿತಿ ಕೇರಳದಲ್ಲಿ ಇತ್ತು. ಅವಾಗ ಏನ್ ಮಾಡಿದ್ರು ಇವರು, ಅವರಿಗೂ ದೇವಸ್ಥಾನದ ಒಳಗಡೆ ಬರೀ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಒಂದಿಷ್ಟು ಜನ ಎರಡು ಹಂತದ ನಡೆಯುತ್ತೆ. ಒಂದಿಷ್ಟು ಜನ ಫಾಲೋವರ್ಸ್ ಮತ್ತು ಅವರೇ ಸ್ವತಃ ಒಂದು ಚಳವಳಿ, ಎರಡು ವೈಕಂ ಮತ್ತು ಚಳವಳಿ ಅಂತ ನಂಬರ್. ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿಯವ್ರನ್ನ ದೇವಸ್ಥಾನ ಬಿಟ್ಕೊಂತಾರೆ. ಆಗ ಒಂದಿಷ್ಟು ವ್ಯಕ್ತಿಗಳು 5 ಜನ ಬರ್ತಾರೆ. ಅದರಲ್ಲಿ ಟಿ ಕೆ ಮಾದೇವನ್ ಅಂತ ನಾರಾಯಣ ಗುರುಗಳು ಕೇಳಿಸ್ತಾರೆ. ಬಹಳ ಜನ ಕೆ ಕೆಳಪ್ಪನ ಅಂತ ಒಬ್ಬ ಬರ್ತಾನೆ. ಅದಾದ್ಮೇಲೆ ಟಿ ಕೆ ಮಾಧವನ್, ನಾರಾಯಣ ಗುರು, ಕುಮಾರಸನ್, ಟಿ ಕೆ ಮಾಧವನ್ ಅಂತ ಮತ್ತೆ ನಾರಾಯಣ ಇವೆಲ್ಲ ಏನ್ ಮಾಡ್ತಾರೆ ಕೇಳಿಸ್ತಾರೆ. ಒಂದು ಹೋರಾಟವನ್ನು ಶುರು ಮಾಡಿದ್ರು. ಯಾಕೆಂದ್ರೆ ಹಿಂದುಳಿದ ವರ್ಗದವರಿಗೂ ಕೂಡ ನೀವು ದೇವಸ್ಥಾನ ಒಳಗಡೆ ಬಿಡಬೇಕು, ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಹಿಂದುಳಿದ ವರ್ಗ. ಆಗ ದೊಡ್ಡ ಗಲಾಟೆ ಕೇಳಿದ್ರು. ಯಾಕಂದ್ರೆ ಹಿಂದುಳಿದ ವರ್ಗದವರು ಟೆಂಪಲ್ ಬಿಟ್ಕೊಳ್ತಾರೆ. ಇವರು ಹೇಳಿದ್ರು ಇಲ್ಲ, ಅವರಿಗೂ ಕೂಡ ಅವಕಾಶ ಮಾಡ್ಕೊಳ್ಬೇಕು, ಅವರು ಕೂಡ ದೇವಾಲಯ ಒಳಗಡೆ ಬಿಡಬೇಕು ಅಂತ ಹೋರಾಟವನ್ನು. ಇವರ ಹೋರಾಟಕ್ಕೆ ಗಾಂಧಿಯವರು ಕೂಡ ಬೆಂಬಲವನ್ನು ಕೊಡ್ತಾರೆ. ಅವರು ಕೂಡ ಹೇಳಿದ್ರು ನಾನು ಕೂಡ ನಿಮ್ಮ ಹೋರಾಟಗಳಿಗೆ ಬೆಂಬಲ ಕೊಡ್ತೇನೆ. ಅವರು ಕೂಡ ಇದರ ಹೋರಾಟಗಳಿಗೆ ಬೆಂಬಲ ಕೊಟ್ಟರು. ತಿರುವಾಂಕೂರಿನ ಮಹಾರಾಜ ಒಬ್ಬ ಬರ್ತಾನೆ, ಅವನು ಕೂಡ ಇದರ ಹೋರಾಟಗಳಿಗೆ ಬೆಂಬಲವನ್ನು ಕೊಟ್ಟ. ಹಾಗಾಗಿ ಇವರೆಲ್ಲರ ಶ್ರಮದಿಂದ ಕೇರಳದಲ್ಲಿ ಹಂತವಾಗಿ ಹಿಂದುಳಿದ ವರ್ಗದವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಥರದ ಒಂದು ಪರಿಸ್ಥಿತಿ ಇದೊಂದು ಹೇಳಿ. ಅದಾದ್ಮೇಲೆ ಇದೊಂದು ವೈಕಂ ಚಳವಳಿ ಅಂತ ಇದೊಂದು ಭಾಳ ಇಂಪಾರ್ಟೆಂಟ್. ಇದನ್ನು ಭಾಳ ಸತಿ ಕೇಳಿರ್ತಾರೆ, ವೈಕಂ ಮೂವ್ಮೆಂಟ್. ಈ ಚಳವಳಿಯನ್ನು ಪ್ರಾರಂಭ ಮಾಡೋರು ಯಾರಪ್ಪ ಅಂದ್ರೆ ನಾರಾಯಣ ಗುರು ಕಡೆಯವರು. ವೈಕಂ ಚಳವಳಿ ಇದು ಅಷ್ಟೇ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಅಂತ. ಇದು ದೇವಸ್ಥಾನಗಳ ಒಳಗಡೆ ಬಿಟ್ಕೊಡಿ ಅಂತ ಹೋರಾಟ. ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಅಂತ ಕರೀತೀವಿ. ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಇಲ್ಲಿ ಕೂಡ 1924ರಲ್ಲಿ ಶುರುವಾಯಿತು. ಗಾಂಧಿಯವರು ದೇಶದಾದ್ಯಂತ ಅಸಹಕಾರ ಚಳವಳಿ ಮಾಡ್ತಾ ಇದ್ದು. ಗಾಂಧಿಯವರು ಒಂದು ಕರೆ ಕೊಟ್ಟು ಹಿಂದುಳಿದ ವರ್ಗದ ಏಳಿಗೆ ಮಾಡಿ ಹರಿಜನರ ಉದ್ಧಾರ ಮಾಡಿ ಅವರನ್ನು ಕೂಡ ಸಮಾಜದಲ್ಲಿ ಗೌರವ ಕಾಣಿ ಅಂತ ಹೇಳಿದ್ರು. ಗಾಂಧಿಯವರು ದೇಶದಾದ್ಯಂತ ಖಾದಿ ಚರಕ ಹಿಂದುಳಿದ ವರ್ಗದ ಹೋರಾಟ ಮಾಡ್ತಾರೆ. ಕೇರಳದಲ್ಲಿ ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಕ್ಕಂಥ ಹೋರಾಟ ಶುರುವಾಯಿತು. ಅದರೊಬ್ಬ ವ್ಯಕ್ತಿ ಬರ್ತಾನೆ, ಕೆಳಪ್ಪನ್ ಅಂತ ಒಬ್ಬ ವ್ಯಕ್ತಿ, ಇಂಪಾರ್ಟೆಂಟ್ ಕೆ ಕೆಳಪ್ಪನ್. ಇದೇ ವ್ಯಕ್ತಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ ಮುಂದೆ ಈ ವ್ಯಕ್ತಿ ಕೆ ಕೆಳಪ್ಪನ್ ಮತ್ತೆ ನಾರಾಯಣ ಗುರುಗಳು ಮತ್ತೆ ಇನ್ನು ಅನೇಕ ಜನರು ಸೇರಿ ಈ ದೇವಸ್ಥಾನ ಹೋರಾಟವನ್ನು ಮಾಡ್ತಾರೆ. ಆಗ ದೊಡ್ಡ ಹೋರಾಟದಲ್ಲಿ ಎಲ್ಲಿ ದೇವಸ್ಥಾನಗಳು ಕಾಣಿಸ್ತು ಅಲ್ಲಿ ಹಿಂದುಳಿದ ವರ್ಗದವರು ಕರ್ಕೊಂಡು ಹೋಗೋ ಕೆಲಸ ಮಾಡಿ ಬಹಳ ದೊಡ್ಡ ಗಲಾಟೆಗಳಾಗ್ತಿತ್ತು, ವಿರೋಧಗಳಾಗೋದು. ಆ ವಿರೋಧಗಳ ಮಧ್ಯೆ ಕೂಡ ದೇವಸ್ಥಾನ ಹೊರಗಡೆ ಹೋಗಿ ಅದು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ. ಅವಾಗೆಲ್ಲ ಸಮಾಜದಲ್ಲಿ ಯಾವ ತರ ಆಗ್ತಿತ್ತು ಅಂತ ಹೇಳಿದ್ರೆ ಈ ಮೌಢ್ಯಗಳು ತುಂಬಿಬಿಟ್ಟು ಓಕೆ ದೇವರು ಅಂದ್ರೆ ಕೆಲವರಿಗೆ ಮಾತ್ರ ಸೀಮಿತ ಅನ್ನೋ ಒಂದು ಪರಿಸ್ಥಿತಿ ಉಂಟು. ಹಾಗಾಗಿ ಹಿಂದೂ ಧರ್ಮ ಯಾಕೆ ನಾವು ತುಂಬಾ ರಿಸ್ಟ್ರಿಕ್ಟ್ ಆಗ್ಬಿಟ್ಟು ಭಾರತಕ್ಕೆ ಮಾತ್ರ ಅಂದ್ರೆ ನಮ್ಮ ಸಂಪ್ರದಾಯಗಳಿಂದ. ಅದಕ್ಕೆ ಅತಿಯಾದ ಸಂಪ್ರದಾಯಗಳು ಯಾವ ಧರ್ಮವನ್ನು ಕೂಡ ನಿಂದಿಯಾಗಿ ಬರಲ್ಲ. ಸೊ ಹಾಗಾದ್ರೆ ಅದು ಲಿಬರಲ್ ಉದಾಹರಣೆ ಇದೆ.
ಎಲ್ಲರನ್ನೂ ಒಪ್ಪುವಂತ, ಎಲ್ಲರನ್ನೂ ಸೇರ್ಕೊಂಡು ಮುಂದುವಂತ ಧರ್ಮ ಆದರೆ ಸಮಾಜದಲ್ಲಿ ಆ ಧರ್ಮ ಎಲ್ಲರನ್ನು ಒಳಿತನ ಮಾಡುತ್ತೆ. ಇಲ್ಲಿ ಅದೇ ಧರ್ಮ ಸಮಾಜಕ್ಕೆ ತೊಂದರೆ ಆಗುತ್ತೆ. ಅವರ ಧರ್ಮೀಯರು ಕೂಡ ಧರ್ಮವನ್ನು ಬಿಟ್ಟು ಹೋಗ್ತಾರೆ. ಪ್ರಪಂಚದಲ್ಲಿ ಆ ಥರ ಅನೇಕ ಘಟನೆಗಳು ಎಲ್ಲ ದೇಶಗಳಲ್ಲಿ ನಡೀತಾರೆ. ಹಾಗೆ ಹಿಂದೂ ಧರ್ಮದಲ್ಲಿ ಆ ರಿಫಾರ್ಮ್ ಮೂವ್ಮೆಂಟ್ ಅವತ್ತಿನ ಕಾಲಕ್ಕೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ. ಇವತ್ತು ಆಲ್ಮೋಸ್ಟ್ ಎಲ್ಲ ಭಾರತದ ಎಲ್ಲ ದೇವಾಲಯಗಳಲ್ಲಿ ಎಲ್ಲರನ್ನೂ ಅವಕಾಶ ಇದೆ. ಯಾರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಏನಾದರೂ ಇಲ್ಲ. ಅದಕ್ಕೆ ಭಾರತದ ಕೆಲವು ದೇವಸ್ಥಾನದಲ್ಲಿ ವಿದೇಶಿಯರಿಗೆ ಮತ್ತು ಅನ್ಯ ಧರ್ಮೀಯರಿಗೆ ಅಂದ್ರೆ ಹಿಂದೂಗಳು ಬಿಟ್ಟು ಬೇರೆಯವರಿಗೆ ಎಂಟ್ರಿ ಇಲ್ಲ. ಕೆಲವು ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಧರ್ಮದವರು ಎಲ್ಲ ಜಾತಿ ಪಂಥದವರು ಕೂಡ ಹೋಗಲಿಕ್ಕೆ ಅವಕಾಶ ಇದೆ. ಎರಡು ಹೋರಾಟ ಇದಂತೂ ಬಹಳ ಸರಿ ಇಂಪಾರ್ಟೆಂಟ್. ಎಕ್ಸಾಮ್ ಬಹಳ ಸರಿ ಕೇಳಿದರೆ ಈ ವೈಕಂ ಚಳವಳಿಯನ್ನು ಪ್ರಾರಂಭ ಮಾಡೋದು ಎಲ್ಲಿ ಮತ್ತು ಯಾರು ಹೇಳ್ತಾರೆ. ಮೊದಲನೇದು ದೇವಾಲಯ ಪ್ರವೇಶ ಚಳವಳಿ. ದೇವಸ್ಥಾನ ಪ್ರವೇಶ ಚಳವಳಿ, ದೇವಾಲಯ ಪ್ರವೇಶ. ಕೇರಳದಲ್ಲಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಕೆಳ ಜಾತಿಯವರಿಗೆ ಎಲ್ಲ ಒಂದೇ ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ. ಹಿಂದುಳಿದ ವರ್ಗದ ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ. ಲೋಯರ್ ಕ್ಲಾಸ್ ಕಮ್ಯುನಿಟಿ were not allowed into temple in Kerala. Lower class community were not allowed to enter into the temple in Kerala. Lower class community were not allowed to enter temple in Kerala. ನೆಕ್ಸ್ಟ್ 19ನೇ ಶತಮಾನದಲ್ಲಿ ಆದ ಸಾಮಾಜಿಕ ಜಾಗೃತಿಯಿಂದಾಗಿ 1924ರಲ್ಲಿ ಎರಡನೇ ಪಾಯಿಂಟ್ ಇದು 19ನೇ ಶತಮಾನದಲ್ಲಿ ಆದ ಸಾಮಾಜಿಕ ಜಾಗೃತಿಗಳಿಂದಾಗಿ ಅಥವಾ ಹೋರಾಟದಿಂದಾಗಿ 1924ರಲ್ಲಿ ಟಿ ಕೆ ಮಹಾದೇವನ್, ನಾರಾಯಣ ಗುರು, ಎನ್ ಕುಮಾರನ್ ಆಸನ್ ಇವರು ದೇವಸ್ಥಾನ ಪ್ರವೇಶ ಚಳವಳಿಯನ್ನು ಪ್ರಾರಂಭಿಸಿದರು. ಇಂಗ್ಲಿಷ್ ಬರ್ಕೊಳ್ಳಿ. ಡ್ಯೂ ಟು ದ ಸೋಷಿಯಲ್ ರಿಫಾರ್ಮ್ಸ್ ಇನ್ 19th century, ಕಮ in 1924 ಟಿ ಕೆ ಮಾಧವನ್, ನಾರಾಯಣ ಗುರು, ಎನ್ ಕುಮಾರನ್ ಆಸನ್ started temple entry movement in Kerala. Next, in 1925 ಅಥವಾ 1924 ಗಾಂಧಿ ಇದನ್ನು ಬೆಂಬಲಿಸಿದರು. In 1925 it was supported by ಗಾಂಧಿ ಇದನ್ನು ಬೆಂಬಲಿಸಿದರು. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ 1936 1936ರಲ್ಲಿ ತಿರುವಾಂಕೂರಿನ ಮಹಾರಾಜರು ಈ ಚಳುವಳಿಯನ್ನು ಮುಂದುವರೆಸಿದರು. ತಿರುವಾಂಕೂರಿನ ಮಹಾರಾಜರು ಈ ಚಳುವಳಿಯನ್ನು ಮುಂದುವರೆಸಿದರು. In 1936 ತಿರುವಾಂಕೂರು ಮಹಾರಾಜ continued this movement. ನೆಕ್ಸ್ಟ್ ಇನ್ನೊಂದು ಸಪರೇಟ್ ಹೆಡಿಂಗ್ ವೈಕಂ ಚಳುವಳಿ. ಇದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಬಹಳ ಸತಿ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ನೀವು ಸೋಷಿಯಲ್ ರಿಫಾರ್ಮರ್ಸ್ ಎರಡು ತರ ಓದಬೇಕು. ನಾರಾಯಣ ಗುರುನ ಮತ್ತೆ ಬ್ರಹ್ಮ ಸಮಾಜವನ್ನ ಇನ್ನೊಬ್ರು ಬರ್ತಾರೆ ಪೆರಿಯಾರ್ ಅಂತ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಮೇನ್ಸ್ ಟಾಪಿಕ್ಸ್ ಹಾಕಿದೆ. ಒಂದು 45 ವರ್ಷ ನೋಟ್ಸ್ ಅಲ್ಲಿ ಲಾಸ್ಟ್ ಅದರಲ್ಲಿ ನೋಟ್ಸ್ ಕೊಟ್ಟಿದ್ದೀನಿ, ಶೇರ್ ಮಾಡಿದ್ದಾರೆ. ನಾನು ಲಾಸ್ಟ್ ಬರುತ್ತೆ 40 ಪೇಜಸ್ ಕಂಟೆಂಟ್. ಅದರಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟಿದ್ದೆಲ್ಲ ಕಾನ್ಸೆಪ್ಟ್ಗಳನ್ನ ಸ್ಕ್ರಿಪ್ಟ್ ಬರ್ತಿದೆ. ಇದು ಬರೀ ಶಾರ್ಟ್ ನೋಟ್ಸ್, ಅಲ್ಲಿ ಲಾಂಗ್ ನೋಟ್ಸ್ ಇದೆ. ನೀವು 15-20 ಮಾರ್ಕ್ಸ್ ಬರೆಯೋ ಕಂಟೆಂಟ್ ಅದರಲ್ಲಿ ಜಸ್ಟ್ ಇನ್ಫಾರ್ಮೇಷನ್ ಲಾಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಬರ್ಕೊಳ್ಳಿ. ಇವಾಗ ಇದೊಂದು ಇಂಪಾರ್ಟೆಂಟ್ ವೈಕಂ ಚಳುವಳಿ. ಇದು ಮಾರ್ಕ್ಸ್ ಕೇಳಿದ್ರೆ ವೈಕಂ ಸತ್ಯಾಗ್ರಹ ಇದು ಯಾವಾಗ ಶುರುವಾಯಿತು? ಮೊದಲನೇದು ಕೇರಳದ ವೈಕಂ ಎಂಬಲ್ಲಿ, ವೈಕಂ ಅನ್ನೋದು ಒಂದು ಊರು. ಕೇರಳದ ವೈಕಂ ಎಂಬಲ್ಲಿ ಕೆಳವರ್ಗದವರಿಗೆ ದೇವಸ್ಥಾನದಲ್ಲಿ ಪ್ರವೇಶವಿರಲಿಲ್ಲ. ಲೋಯರ್ ಕ್ಲಾಸ್ ಕಮ್ಯುನಿಟಿ were not allowed to the temples of ವೈಕಂ in Kerala. ನೆಕ್ಸ್ಟ್ ಈ ಹೋರಾಟವನ್ನು ಪ್ರಾರಂಭಿಸಿದವರು ಇಟ್ ವಾಸ್ ಸ್ಟಾರ್ಟೆಡ್ ಬೈ ಮೊದಲನೇನು ಇಂಪಾರ್ಟೆಂಟ್ ಪರ್ಸನ್ ಕೆ ಕೇಳಪ್ಪನ್. ನೀವು ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ನೋಡಿದ್ರೆ ಇವನ ಫಸ್ಟ್ ಇರುತ್ತೆ. ಕೆ ಕೇಳಪ್ಪನ್ ಇಲ್ಲ ಸೆಂಟೆನ್ಸ್ ಅಲ್ಲಿ ಇದ್ರು ಇವನ ಕೆ ಕೇಳಪ್ಪನ್ ಫಸ್ಟ್ ವ್ಯಕ್ತಿ ಕೆ ಕೇಳಪ್ಪನ್. ಇವನೇ ಲೀಡರ್ ಇದಕ್ಕೆ ಹೋರಾಟಕ್ಕೆ ನೇತೃತ್ವ ಲೀಡರ್ ನಾಯಕ. ಅದಾದ್ಮೇಲೆ ಅವ್ನ ಫಾಲೋವರ್ಸ್ ಟಿ ಕೆ ಮೆನನ್ ಅದಕ್ಕೆ ಬೆಂಬಲಿಸಿದವರು ಅಥವಾ ಏನಂತ ಬರ್ತದೆ ಇಂಗ್ಲಿಷ್ ಸಪೋರ್ಟೆಡ್ ಬೈ. ಇವೆಲ್ಲ ಫಸ್ಟ್ ನಾಯಕ ಇವನು ಕೆ ಕೇಳಪ್ಪನ್ ಮತ್ತು ಅದಕ್ಕೆ ಬೆಂಬಲಿಸಿದ ವ್ಯಕ್ತಿಗಳು. ಮೊದಲನೇನು ಟಿ ಕೆ ಮಾಧವನ್ ಅವರೇ ಬರ್ಕೊಂಡು ಟಿ ಕೆ ಮಾಧವನ್, ಟಿ ಆರ್ ಕೃಷ್ಣಸ್ವಾಮಿ ಆಮೇಲೆ ಮೇಲಾಯುಧ ಮೆನನ್ ಅಂಡ್ ಕೇಶವ ಮೆನನ್. ನೆಕ್ಸ್ಟ್ 1924 ಮಾರ್ಚ್ 30 ಕೇಶವ ಮೆನನ್ನ ನೇತೃತ್ವದಲ್ಲಿ ಚಳವಳಿ ಪ್ರಾರಂಭವಾಯಿತು. 1924 ಮಾರ್ಚ್ 30 ಕೇಶವ ಮೆನನ್ನ ನೇತೃತ್ವದಲ್ಲಿ ಚಳವಳಿ ಪ್ರಾರಂಭ. ನಾಯಕ ಬಂದು ಕೆಳಪನ್ನೆ ಬಟ್ ಅವರ ಫಾಲೋವರ್ಸ್ ಕೂಡ ನೇತೃತ್ವ ಕೇಶವ ಮೆನನ್ ನೇತೃತ್ವದಲ್ಲಿ ಚಳವಳಿ ಪ್ರಾರಂಭ. ಅಂಡರ್ ಲೀಡರ್ಶಿಪ್ ಆಫ್ ಕೇಶವ ಮೆನನ್ ಮೂವ್ಮೆಂಟ್ ವಾಸ್ ಸ್ಟಾರ್ಟ್. ಲಾಸ್ಟ್ ಪಾಯಿಂಟ್ ಇದಕ್ಕೆ ಬೆಂಬಲಿಸಿದವರು ಪ್ರಮುಖವಾದ ವ್ಯಕ್ತಿಗಳು. ಮೊದಲನೇವರು ಗಾಂಧಿಯವರು ಕೇಳಿದ್ರು ನೀವು ಮುಂದುವರ್ಕೊಂಡು ಹೋಗ್ಬೋದು ಅಂತ ಹೇಳಿ. ಮೊದಲನೇ ಗಾಂಧಿ. ಎರಡನೇವರು ನಾರಾಯಣ ಗುರು. ಇನ್ನೊಬ್ರು ರಾಮಸ್ವಾಮಿ ನಾಯ್ಕರ್, ತಮಿಳುನಾಡು. ರಾಮಸ್ವಾಮಿ ನಾಯ್ಕರ್. ರಾಮಸ್ವಾಮಿ ನಾಯ್ಕರ್.
ಶಿವರ್ ಮಾಡು. ಎಷ್ಟು ಸುಮಾರು 2 ಪೇಜ್ ಇದೆ ಕಂಟೆಂಟ್. ಓಕೆ, ಎಷ್ಟು ಪ್ರಿಲಿಮ್ಸ್ ಓರಿಯೆಂಟೆಡ್ ಮತ್ತೆ ಮೇನ್ಸ್ ಎಲ್ಲ ಸಪರೇಟ್ ಆಗಿದೆ, ಸಪರೇಟ್ ಆಗುತ್ತೆ. ನೆಕ್ಸ್ಟ್ ಒಂದು ಹೋರಾಟ ಶುರುವಾಗುತ್ತೆ, ಕೇಳಿಸ್ಕೊಳ್ಳಿ ಬರ್ಕೊಂಡ್ರೆ ಲಾಸ್ಟ್ ಕಾನ್ಸೆಪ್ಟ್ ಹೇಳಿದ್ರೆ ಸೋಷಿಯಲ್ ರಿಫಾರ್ಮರ್ಸ್ ಮುಗಿತು. ಜಸ್ಟಿಸ್ ಮೂವ್ಮೆಂಟ್, ಜಸ್ಟಿಸ್ ಪಾರ್ಟಿ ಅಂತ. ಜಸ್ಟಿಸ್ ಪಾರ್ಟಿ ಹೇಗೆ ಶುರುವಾಯಿತು, ಒಂದು ಜಸ್ಟಿಸ್ ಪಾರ್ಟಿ ಚಳವಳಿ ಅಂತ ಹೇಳ್ತಾರೆ. ಇದೇ ಶುರುವಾಯಿತು ಅಂತ ಹೇಳಿ ಸುಮಾರು 1915-16 ಟೈಮಲ್ಲಿ ಮದ್ರಾಸಲ್ಲಿ ಒಂದಿಷ್ಟು ಹುಡುಗರು MBBS ಓದೋ ಹುಡುಗರು ಮದ್ರಾಸಿಗೆ ಬರ್ತಾರೆ, ಬೇರೆ ಬೇರೆ ಊರಿಂದ ಡಾಕ್ಟರ್ ಓದೋ ಹುಡುಗರು ಹಾಸ್ಟೆಲ್ಗೆ ಅಪ್ಲೈ ಮಾಡ್ತಾರೆ. ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ರೆ ಅವಾಗೆಲ್ಲ ಮೆಜಾರಿಟಿ ಬ್ರಾಹ್ಮಿನ್ಸ್ ಹಾಸ್ಟೆಲ್ ಇರ್ತಿತ್ತು, ಹಿಂದುಳಿದ ವರ್ಗದಲ್ಲಿ ಹಾಸ್ಟೆಲ್ ಇರ್ತಿತ್ತು, ಭಾಳ ಕಡಿಮೆ ಇತ್ತು. ನಮ್ಮ ಮೈಸೂರು ರಾಜ್ಯದಲ್ಲಿ ಮೈಸೂರು ಒಡೆಯ ಮಾಡಿದ್ರು, ಅಲ್ಲಂತೂ ಮದ್ರಾಸ್ ಅಷ್ಟು ಇರಲಿಲ್ಲ. ಅವಾಗ ನಾನು ಹಿಂದುಳಿದ ವರ್ಗದಲ್ಲಿ ಹಾಸ್ಟೆಲ್ ಅಪ್ಲೈ ಮಾಡಿದ್ರು, ಹಾಸ್ಟೆಲ್ ಸೀಟ್ ಸಿಗಲಿಲ್ಲ ಡಾಕ್ಟರ್ ಓದೋ ಹುಡುಗರು. ಅವ್ರು ಏನು ಮಾಡಿದ್ರು, ಇದು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಹೋರಾಟವನ್ನು ಚಳವಳಿಯನ್ನು ಪ್ರಾರಂಭ ಮಾಡಿಕೊಂಡು ಅದೇ ಉದ್ದೇಶ ಜಸ್ಟಿಸ್. ಜಸ್ಟಿಸ್ ಅಂದ್ರೆ ನ್ಯಾಯ ಚಳವಳಿ ಅಥವಾ ಜಸ್ಟಿಸ್ ಪಾರ್ಟಿ ಆಗುತ್ತೆ ಅಂದ್ರೆ ಜಸ್ಟಿಸ್ ಅಂದ್ರೆ ನ್ಯಾಯ ಚಳವಳಿ ಶುರುವಾಯಿತು. ಈ ಹೋರಾಟವನ್ನು ಶುರು ಮಾಡಿದ್ರು. ಇದು ಪ್ರಾರಂಭದಲ್ಲಿ ಏನಾಯಿತು, ಅವರು ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು. ಮೊದಲು ಅಂದ್ರೆ ಹಾಸ್ಟೆಲ್ ಸೀಟ್ ಸಿಗಬೇಕು ಅಂತ. ನಂತರ ಸ್ವಲ್ಪ ಸಮಯದಲ್ಲಿ ಅವರು ತ್ಯಾಗರಾಜನ್ ಶೆಟ್ಟಿ ಅಂತ ಬರ್ತಾರೆ. ತ್ಯಾಗರಾಜನ್ ಶೆಟ್ಟಿ ಆ ಕಡೆ ನಮ್ಮ ಕಡೆ ಶೆಟ್ಟಿ ಅಂದ್ರೆ ಆ ಕಡೆ ಶೆಟ್ಟಿ ಅಂತ. ತ್ಯಾಗರಾಜನ್ ಶೆಟ್ಟಿ ಅನ್ನೋದು ಈ ಹೋರಾಟವನ್ನು ಮುಂದುವರಿಸಿದ ಅಥವಾ ಅದಕ್ಕೆ ರೂಪವನ್ನು ಕೊಟ್ಟ. ಇವನೇನ್ ಮಾಡ್ತಾನೆ, ಕೇರಳದಲ್ಲಿ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತ ಕರೀತಾರೆ. ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂದ್ರೆ ಬ್ರಾಹ್ಮಣೇತರ ಚಳವಳಿ. ಬ್ರಾಹ್ಮಣೇತರರು ಅಂದ್ರೆ ಹಿಂದುಳಿದ ವರ್ಗ, ದಲಿತರು ಎಲ್ಲರೂ ಬರ್ತಾರೆ, ಕ್ರಿಶ್ಚಿಯನ್ಸ್ ಎಲ್ಲರೂ ಬರ್ತಾರೆ. ಇವೆಲ್ಲರನ್ನು ಸೇರಿಕೊಂಡು ಒಂದು ಹೋರಾಟವನ್ನು ಶುರು ಮಾಡಿ ಕರ್ನಾಟಕದಲ್ಲೂ ಇದು ಶುರುವಾಯಿತು 1918ರಲ್ಲಿ. ಆಗ ಮೈಸೂರಿನ ನಾಲ್ವಡಿ ಇದ್ದಾಗ ಸರಂ ಇದ್ದಾಗ ಒಂದು ಜಸ್ಟಿಸ್ ಮಿಲ್ಲರ್ ಸಮಿತಿ ಅಂತ ಒಂದು ಸ್ಟೋರಿ ನೆನಪಿದೆ. ಆ ಮಿಲ್ಲರ್ ಕಮಿಟಿ ಅಪಾಯಿಂಟ್ ಮಾಡಿದ್ರು. ಮಿಲ್ಲರ್ ಕಮಿಟಿ ರೀಸನ್ ಅಂತ ಹೇಳಿದ್ರೆ ಇದೇ ಕಾರಣ, ಅದು ಅವರಿಗೆ ಹಿಂದುಳಿದ ವರ್ಗದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಅವಕಾಶ ಮಾಡಿಕೊಡಬೇಕು. ಆಗ ಅವರು ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಪ್ಪಿಕೊಂಡು ಸರಂ ವಿಶ್ವೇಶ್ವರ ರಾಜೀನಾಮೆ ಕೊಟ್ಟರು. ಇದು ಹೋರಾಟ, ಅಲ್ಲಿ ಹೋರಾಟ ಶುರುವಾಯಿತು ಹಿಂದುಳಿದ ವರ್ಗದ ಹಕ್ಕುಗಳಿಗಾಗಿ ಹೋರಾಟ. ಅವರ ಉದ್ದೇಶ ಏನು, ಮೊದಲನೇದು ಸರ್ಕಾರಿ ಕೆಲಸಗಳಲ್ಲಿ ಗೌರ್ಮೆಂಟ್ ಜಾಬ್ಗಳಲ್ಲಿ ಅವರಿಗೆ ರಿಸರ್ವೇಷನ್ ಅಂತ ಕೊಡಬೇಕು. ಯಾಕೆ ನಿಮ್ಗೆ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ, ದಿವಾನ್ಸಲ್ಲಿ ದಿವಾನ್ ಪೂರ್ಣಯ್ಯ, ಶೇಷಾದ್ರಿಯರು, ಆಮೇಲೆ ರಂಗಚಾರ್ಲು ಅಂತ ಇನ್ನೊಬ್ರು, ಆಮೇಲೆ ಆನಂದರಾವ್ ಅಂತ ಒಬ್ರು, ಸರಂ ವಿಶ್ವೇಶ್ವರಯ್ಯನವರು, ಅದಕ್ಕಿಂತ ಮುಂಚೆ ಕೃಷ್ಣಮೂರ್ತಿ ಅಂತ ಒಬ್ರು, ಮಾಧವನ್ ಅಂತ ಎಲ್ಲ ಬ್ರಾಹ್ಮಣರು. ಆಲ್ಮೋಸ್ಟ್ ಕಾಂತರಾಜ ಒಬ್ಬರೇ ಮೊದಲನೇವರು ಬಸವಕರ ಬದಿ ಮೊದಲ ನಾನ್ ಬ್ರಾಹ್ಮಣ ಹಿಂದುಳಿದ ವರ್ಗದಿಂದ ಬಂದರು. ಅಲ್ಲಿ ತನಕ ಯಾರು ಇಲ್ಲ. ಹಾಗಾಗಿ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಕೆಲಸದಲ್ಲಿ ರಿಸರ್ವೇಷನ್ ಕೊಡಬೇಕು. ಮತ್ತೆ ICS ಎಕ್ಸಾಮ್ಗಳಲ್ಲಿ ಅವರಿಗೆ ರಿಸರ್ವೇಷನ್ ಅನ್ನು ಕೊಡಬೇಕು. ICS ಪರೀಕ್ಷೆಗಳ ರಿಸರ್ವೇಷನ್ ಕೊಡಬೇಕು. ಸರ್ಕಾರಿ ಜಾಬ್ಗಳಲ್ಲಿ ಕೆಲಸ ಅವರಿಗೆ ಕೊಡಬೇಕು. ಮತ್ತೆ ಅವರ ಹಕ್ಕುಗಳನ್ನ ಅವರನ್ನ ರಕ್ಷಣೆಯನ್ನು ಮಾಡಬೇಕು. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಹೋರಾಟವನ್ನು ಶುರು ಮಾಡಿದ್ರು. ಇದನ್ನೇ ಜಸ್ಟಿಸ್ ಪಾರ್ಟಿ ಮೂವ್ಮೆಂಟ್ ಅಥವಾ ಜಸ್ಟಿಸ್ ಮೂವ್ಮೆಂಟ್ ಅಂತ ಕರೀತಾರೆ. ಕೇರಳದಲ್ಲಿ ಹೋರಾಟ, ತಮಿಳುನಾಡು ಹೋರಾಟ ಪ್ರಾರಂಭ ಆಯಿತು. ಅಲ್ಲಿ ಸ್ವಲ್ಪ ಕರ್ನಾಟಕಕ್ಕೂ ಹತ್ತು, ಆಂಧ್ರ ಪ್ರದೇಶಕ್ಕೂ ಹತ್ತು. ಈ ಚಳುವಳಿಗೆ ಒಬ್ಬರು ಮುಂದೆ ರಾಮಸ್ವಾಮಿ ನಾಯಕ ಅಂತ ಹೇಳಿ ಈ ವ್ಯಕ್ತಿ ಕೇರಳದಲ್ಲಿ ಹೋರಾಟವನ್ನು ಮುನ್ನಡೆಸಿಕೊಂಡು ಹೋದ್ರು. ಇವರು ಕೂಡ ಮೊದಲು ಮೇಲ್ವರ್ಗದವರ ವಿರುದ್ಧ ಹೋರಾಟ, ಮೇಲ್ವರ್ಗದ ವಿರುದ್ಧ ಹೋರಾಟ. ಅವ್ರು ಏನಾದ್ರು ಮೊದಲು ಬಂದಾಗ ಮೊದಲು ಜಸ್ಟಿಸ್ ಪಾರ್ಟಿ ಸಪರೇಟ್ ಬರ್ಬೋದು, ಅಲ್ಲೇ ಸೇರಿಸ್ಕೊಂಡ್ಬಿಡಿ. ಅಲ್ಲೇ ಸಪರೇಟ್ ಒಂದು 2-3 ಲೈನ್ ಅಷ್ಟು ಗ್ಯಾಪ್ ಇಟ್ಟು ಈ ಸಪರೇಟ್ ಕಾನ್ಸೆಪ್ಟ್ ಇದು ಮತ್ತೆ ಒಟ್ಟಿಗೆ ಓದ್ಕೊಂಡಿರೋದು. ಜಸ್ಟಿಸ್ ಪಾರ್ಟಿ ಚಳವಳಿ, ಜಸ್ಟಿಸ್ ಪಾರ್ಟಿ ಮೂವ್ಮೆಂಟ್ ಈ ತರ ಬರ್ಬೇಕು. ಒಂದು ಕನ್ನಡ ಬರ್ಬೇಕು. ಜಸ್ಟಿಸ್ ಪಾರ್ಟಿ ಚಳವಳಿ ಫಸ್ಟ್ ಪಾಯಿಂಟ್. ಮದ್ರಾಸ್ ಪ್ರಾಂತ್ಯದಲ್ಲಿ ತ್ಯಾಗರಾಜನ್ ಶೆಟ್ಟಿ ಎಂಬುವರಿಂದ ಈ ಜಸ್ಟಿಸ್ ಪಾರ್ಟಿ ಪ್ರಾರಂಭವಾಯಿತು. ತ್ಯಾಗರಾಜನ್ ಶೆಟ್ಟಿ ಅವರಿಂದ ಜಸ್ಟಿಸ್ ಪಾರ್ಟಿ ಪ್ರಾರಂಭವಾಯಿತು. ಬರ್ಬೋದು ಪ್ಲೇಸ್ ಲಾಸ್ಟ್. ಓಕೆ, ಬರ್ಬೋದು ಪ್ಲೇಸಸ್. ಓಕೆ, ತ್ಯಾಗರಾಜನ್ ಶೆಟ್ಟಿ ಅವರಿಂದ ಜಸ್ಟಿಸ್ ಪಾರ್ಟಿ ಪ್ರಾರಂಭವಾಯಿತು. ನೀವು ಇಂಗ್ಲಿಷ್. ಇನ್ ಮಡ್ರಾಸ್ ಜಸ್ಟಿಸ್ ಪಾರ್ಟಿ ವಾಸ್ ಸ್ಟಾರ್ಟೆಡ್. ಅಂಡರ್ ದ ಲೀಡರ್ಶಿಪ್ ಆಫ್ ತ್ಯಾಗರಾಜನ್ ಶೆಟ್ಟಿ. ಓಕೆ, ಅವ್ರ ಆಬ್ಜೆಕ್ಟಿವ್ಸ್ ಬರ್ತಾರೆ. ಉದ್ದೇಶಗಳು ಮೊದಲನೇದು, ಇದು ಬ್ರಾಹ್ಮಣೇತರರ ಚಳವಳಿ ಆಗಿತ್ತು. ಇಟ್ ವಾಸ್ ಎ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತ. ಇದು ಬ್ರಾಹ್ಮಣೇತರರ ಚಳವಳಿ ಆಗಿತ್ತು. ಅಂದರೆ ರಾಮಪಟ್ ಅಂದರೆ ಹಿಂದುಳಿದ ವರ್ಗದವರ ಹಕ್ಕುಗಳ ಹೋರಾಟವಾಗಿತ್ತು. ನೀವು ಸೊಸೈಟಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಅಲ್ಲಿ ನೀವು ಓದ್ಬೇಕಾದ್ರೆ ಸ್ವಲ್ಪ ನೀವು ಓದ್ಕೊಬೇಕು. ಓಕೆ, ಅವ್ರು ಹೇಳ್ಬೋದು, ನಂಗೆ ಗೊತ್ತಿಲ್ಲ. ನೀವು ಅಲ್ಲಿ ಓದ್ಕೊಬೇಕು. ನಾನು ಇಷ್ಟು ಹೇಳ್ತೀನಿ, ಜಸ್ಟಿಸ್ ಪಾರ್ಟಿ ಕರ್ನಾಟಕದಲ್ಲಿ ಹೋರಾಟ ಅಷ್ಟೇ ಹೇಳ್ತೀನಿ, ಜಸ್ಟಿಸ್ ಮಿಲ್ಲರ್ ಸಮಿತಿ ಮುಂದೆ ಹೇಳ್ತೀನಿ. ಕರ್ನಾಟಕದಲ್ಲಿ ಈ ಒಕ್ಕಲಿಗರು ಮತ್ತು ವೀರಶೈವರು ಅಂತ ಎರಡು ಕಮ್ಯುನಿಟಿ, ಭಾಳ ಪವರ್ಫುಲ್ ಕಮ್ಯುನಿಟಿ. ಈ ವೀರಶೈವರು ಒಂದು ಕಮ್ಯುನಿಟಿಯವರು ಅವ್ರು ಕೂಡ ಒಂದು ಹೋರಾಟ ಮಾಡಿದ್ರು. ಒಕ್ಕಲಿಗರು ತಮ್ಮ ಸಂಸ್ಥೆಗಳನ್ನು ಕಟ್ಕೊಂಡು ಇವತ್ತು ಬೆಂಗಳೂರಲ್ಲಿ ದೊಡ್ಡ ಹಾಸ್ಟೆಲ್ಗಳು ಅವ್ರದೇ. ಇಲ್ಲ ನೀವು ಒಕ್ಕಲಿಗರ ಹಾಸ್ಟೆಲ್ಸ್ ಇದೆ, ಇಲ್ಲ ನೀವು ಮುಂದೆ ಬಸವೇಶ್ವರ ಅಥವಾ ಅಲ್ಲಿ ವೀರಶೈವ ದೊಡ್ಡ ಹಾಸ್ಟೆಲ್ಗಳು ಮಾಡಿ. ಅಂದ್ರೆ ಇದು ಒಕ್ಕಲಿಗರು ಮತ್ತು ವೀರಶೈವರು ತಮ್ಮ ಕಮ್ಯುನಿಟಿಯ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅವಕಾಶ ಮಾಡೋದಕ್ಕೆ ಈ ಹೋರಾಟಗಳನ್ನು ಶುರು ಮಾಡ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡಿರಬೇಕು. ಸೊಸೈಟಿ ಬರೀಬೇಕಾದ್ರೆ ಸಾಮಾಜಿಕ ಹೋರಾಟ ಅಂತ ಏನಾದ್ರು ಕರ್ನಾಟಕದ ವಿಚಾರ ಬಂದ್ರೆ ಇವನ್ನೆಲ್ಲ ಸೇರಿಸಿ ಬರೀಬೇಕು. ಅವಾಗ ಇವ್ಯಾಲ್ಯೂಯೇಟ್ ಅನ್ಸುತ್ತೆ ಅಂತಂದ್ರೆ ಎಷ್ಟು ಡೆಪ್ತ್ ಓದಿದ್ದಾರೆ ಅಂತ ಅನ್ಸುತ್ತೆ. ಒಕ್ಕಲಿಗರ ಚಳವಳಿ, ವೀರಶೈವ ಚಳವಳಿ ಕರ್ನಾಟಕದಲ್ಲಿ ನಡೀತು, ಅವ್ರು ಹೋರಾಟಗಳು ಮಾಡಿದ್ರು ಅಂದ್ರೆ ಅವ್ನು ಇವ್ಯಾಲ್ಯೂಯೇಟ್ ಅನ್ಸುತ್ತೆ. ಆಸನ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಡಿಗ್ರಿ ಬರೋದು ಬರೆಯಂಗಿಲ್ಲ, ಹಿಂಗೆ ಶುರುವಾಯಿತು, ಹಾಗೆ ಆಯಿತು, ಹೀಗೆ ಆಯಿತು, ಹಿಂಗೆಲ್ಲ ಸುಮ್ಮನೆ ಸುತ್ತಿ ಬಳಸಿ ನೀವು ಬರೀ ಅರ್ಧ ಪೇಜ್ ಬರೀ ಆನ್ಸರ್. ಬಟ್ ಕಂಟೆಂಟ್ ಇರಬೇಕು. ಇಸ್ವಿ ಬರೀಬೇಕು ಅಂತಿಲ್ಲ, ಇಸ್ವಿ ಗೊತ್ತಿದ್ರೆ ಬರೆಯೋದು, ಇಲ್ಲ ಬರೆಯೋಬಾರ್ದು. ರಾಂಗ್ ಬರೆಯೋಕ್ಕಿಂತ ಬರೆಯೋದು ಬೆಟರ್. ಗೊತ್ತಿದ್ರೆ ಮೆನ್ಷನ್ ಮಾಡೋದು. ಇನ್ಫಾರ್ಮೇಷನ್ ಚಿಕ್ಕದಾಗಿದ್ರು ಪರವಾಗಿಲ್ಲ, ಕರೆಕ್ಟ್ ಇರಬೇಕು. ಮತ್ತೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಇರಬೇಕು. ಓದಿದ ತಕ್ಷಣ ಗೊತ್ತಾಗಬೇಕು ಎಕ್ಸಾಕ್ಟ್ ಬರ್ದಿರ ಅಂತ ತಕ್ಷಣ ಮಾರ್ಕ್ಸ್ಗಳನ್ನ ತಗೋಬೇಕು. ಇದು ಸ್ವಲ್ಪ ಮೊದಲನೇದು ಅಂದ್ರೆ ಏನಂತ ಹೇಳಿದ್ರೆ ಹಿಂದುಳಿದ ವರ್ಗದವರ ಹಕ್ಕುಗಳ ಹೋರಾಟ ಅಂತ ನೀವು ಬರ್ಕೊಳ್ಳಿ. ಮೀನ್ಸ್ ನಾನ್ ಬ್ರಾಹ್ಮನ್ ಮೂವ್ಮೆಂಟ್ ಮೀನ್ಸ್ ಸ್ಟ್ರಗಲ್ ಟು ಗೆಟ್ for getting rights of backward classes. Struggle for getting rights of backward classes. Okay. ಲಾಸ್ಟ್ ಪಾಯಿಂಟ್. ಇದರ ಉದ್ದೇಶ ಎರಡನೇ ಬರ್ಕೊಳ್ಳಿ. ಎರಡನೇ ಉದ್ದೇಶ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿ. ರಿಸರ್ವೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿ ಇನ್ ಗವರ್ಮೆಂಟ್ ಜಾಬ್ಸ್. ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಹುದ್ದೆಗಳಲ್ಲಿ ಮೀಸಲಾತಿ. ನೆಕ್ಸ್ಟ್ ಅವರಿಗೆ ಸಾಮಾಜಿಕ ನ್ಯಾಯವನ್ನು, ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿ. ಗಿವಿಂಗ್ ಸೋಷಿಯಲ್ ಜಸ್ಟಿಸ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿ. ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿ. ಸಾಮಾಜಿಕ ನ್ಯಾಯ ಅಂದ್ರೆ ಅವರು ಸರಿಸಮವಾಗಿ ಕಾಣೋದು, ದೇವಸ್ಥಾನದಲ್ಲಿ ಅವಕಾಶ ಮಾಡಿಕೊಡೋದು, ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಕೊಡೋದು. ನಾನು ಸುಮ್ಮನೆ ಕೊಡೋದು ಕರೆಕ್ಟ್ ಇಲ್ಲೇನು? ನಾನು ಇದು ರಾಜಕೀಯ ಕೇಳ್ತೀನಿ, ಜಸ್ಟ್ ಕ್ಯಾಶುವಲ್ ಕ್ವಶನ್ ಕೇಳ್ತೀನಿ, ನೋಡೋಣ ನಿಮ್ಮ ಮೈಂಡಲ್ಲಿ ಏನಿದೆ ಅಂತ. ನಂಗೆ ಗೊತ್ತಿಲ್ಲ ಕೊಡೋ ತಪ್ಪ ಸರಿ.
ಡಿಬೇಟ್ ಆಗುತ್ತೆ. ಆದ್ರೆ ಒಂದು ವಿಚಾರ ನಾನು ಹೇಳ್ತೀನಿ, ಸಮಾಜದಲ್ಲಿ ಎಲ್ಲಿವರೆಗೆ ತಾರತಮ್ಯ ಇರುತ್ತೋ, ಜಾತಿ ಪದ್ಧತಿ ಇರುತ್ತೋ ಅಲ್ಲಿವರೆಗೆ ಮೀಸಲಾತಿಯನ್ನು ಕೊಡಲೇಬೇಕಾಗುತ್ತೆ. ಅದು ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ರಾಜಕಾರಣಿಗಳ ಮಕ್ಕಳಿಗೆ ಅವ್ರು ಹಿಂದುಳಿದ ವರ್ಗದಿಂದ ಬಂದಿರಬಹುದು SC ಇಂದ, ಅಂದ್ರೆ ರಾಜಕಾರಣಿಗಳ ಮಕ್ಕಳಿಗೆ IAS IPS ಅಂತ KS ಅಂತ ಅಧಿಕಾರಿಗಳ ಮಕ್ಕಳಿಗೆ ಮೀಸಲಾತಿ ಕೊಡೋ ಅವಶ್ಯಕತೆ ಏನಿಲ್ಲ. ಓಕೆ, ಅದು ಮಾತ್ರ ಸತ್ಯ. ಯಾಕಂದ್ರೆ ರಾಜಕಾರಣಿ MLA ಆಗಿದ್ದ ಅವ್ನು ಯಾಕೆ ಮೀಸಲಾತಿ? ಓಕೆ, ಅವ್ನ ಮಕ್ಕಳಿಗೆ ಯಾಕೆ ಮೀಸಲಾತಿ? ಅವನಿಗೆಲ್ಲ ಸೋಷಿಯಲ್ ಜಸ್ಟಿಸ್ ಇದೆ, ಅಧಿಕಾರ ಇದೆ, ಕೈಯಲ್ಲಿ ದುಡ್ಡಿದೆ, ಅವ್ರ ಮಕ್ಕಳು ಅಮೆರಿಕದಲ್ಲಿ ಲಂಡನ್ ಓದ್ಕೊಂಡು ಬರ್ತಾರೆ, ಅವ್ರಿಗೆ ಕೂಡ ಅವಶ್ಯಕತೆ ಇಲ್ಲ. ಆದ್ರೆ ಯಾರು ಅತ್ಯಂತ ಹಿಂದುಳಿದಿರೋ, ಅತ್ಯಂತ ಬಡತನ ರೇಖೆಯಿಂದ ಕೆಳಗಿರೋ, ಗ್ರಾಮೀಣ ಪ್ರದೇಶದಲ್ಲಿರೋ ಬುಡಕಟ್ಟು ಜನಾಂಗಗಳು, ಆಮೇಲೆ ಸಮಾಜದಲ್ಲಿ ಅವನಿಗೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ನೋಡಿ, ವಿಜಯನಗರ ಹೇಳ್ಬೇಕು, ಅವ್ರಿಗೆ ಇವತ್ತು ಸಮಾಜ ಮುಟ್ಟಿಸ್ಕೊಳ್ಳೋದು ಕೌಟಿಯಲ್ಲಿ ಹೊಡ್ಕೊಂಡು ನೋಡಿ ಬರ್ತಾರೆ, ಡಂಬಲಸ್ ಅಂತ ಬರ್ತಾರೆ, ಅವರಲ್ಲಿ ಇವರು ಸಮಾಜದಲ್ಲಿ ಸೇರಿಕೊಳ್ಳಲ್ಲ, ಅಂತವರಿಗೆಲ್ಲ ಇವತ್ತಿಗೂ ಹಕ್ಕುಗಳನ್ನು ಕೊಡಬೇಕು. ಆದ್ರೆ ಅತಿಯಾದ ಶ್ರೀಮಂತರಿಗೆ ಮತ್ತು ದೊಡ್ಡ ಅಧಿಕಾರಿಗಳ ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಅಂತ ಅವರೇ ತ್ಯಾಗ ಮಾಡಿದ್ರೆ ಒಳ್ಳೆದು. ಇನ್ನೊಂದು ಯಾರು ತಗೋತಾರೆ, ಬಟ್ ಮೆಜಾರಿಟಿ ಫೆಸಿಲಿಟಿಗಳನ್ನು ಪಡ್ಕೊಳ್ಳೋದು ದೊಡ್ಡ ರಾಜಕಾರಿಗಳು ಅಥವಾ ದೊಡ್ಡ ಅಧಿಕಾರಿಗಳು. ಅದೇ ಎಷ್ಟೋ ಸತಿ ಸಾಮಾನ್ಯ ಜನರಿಗೆ ಸಿಕ್ಕಿತ್ತು. ಒಂದು ಜನ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ, ಮತ್ತೆ ಲಾಸ್ಟ್ ಅಲ್ಲಿ ಮುಗಿಯತ್ತು. ಇದರ ಫಲವಾಗಿ ಡ್ಯೂ ಟು ಇಟ್ಸ್ ಎಫರ್ಟ್ಸ್ ಆಬ್ಜೆಕ್ಟ್ಸ್ ಮುಗಿತು, ಲಾಸ್ಟ್ ಬರ್ತದೆ. ಇದರ ಫಲವಾಗಿ 1930ರಲ್ಲಿ ಬ್ರಾಹ್ಮಣೇತರ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡುವ ಶಾಸನ ಮಾಡಲಾಗಿದೆ. ಬ್ರಾಹ್ಮಣೇತರ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡುವ ಶಾಸನ ಮಾಡಲಾಗಿದೆ. ಡ್ಯೂ ಟು ಇಟ್ಸ್ ಎಫರ್ಟ್ಸ್ ಇನ್ 1930 constitutional steps taken to provide reservation for backward classes coming. Last ರಾಮಸ್ವಾಮಿ ನಾಯ್ಕರ್ ಬಗ್ಗೆ ಹೇಳಿದ್ರೆ ಮುಂದೆ ರಾಮಸ್ವಾಮಿ ನಾಯ್ಕ್ ಇವರನ್ನ ಪೆರಿಯಾರ್ ಅಂತ ಕೂಡ ಕರೀತಾರೆ. ಅದನ್ನು ಬರೆಸಿ, ರಾಮಸ್ವಾಮಿ ನಾಯ್ಕರ್. ಇವರು ರಾಮಸ್ವಾಮಿ ನಾಯ್ಕರ್ ಇವರನ್ನು ಪೆರಿಯಾರ್ ಎಂದು ಕೂಡ ಕರೆಯುತ್ತಾರೆ. ವಾಸ್ ಆಲ್ಸೋ ಕಾಲ್ಡ್ ಆಸ್ ಪೆರಿಯಾರ್. ಇವರು ತಮಿಳುನಾಡಲ್ಲಿ ಒಂದು ಹಿಂದುಳಿದ ಜಾತಿಯಲ್ಲಿ ಜನಿಸಿದರು. ಈ ಬಾರ್ನ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಫ್ ತಮಿಳುನಾಡು. ಇವರು ತಮಿಳುನಾಡಿನ ಹಿಂದುಳಿದ ವರ್ಗದಲ್ಲಿ ಜನಿಸಿದರು. ಇವರು 1925ರಲ್ಲಿ ಒಂದು ಹೋರಾಟ ಶುರು ಮಾಡಿ 1925ರಲ್ಲಿ. ಓಕೆ, 1925ರಲ್ಲಿ ಇವರು ತಮಿಳುನಾಡಿನಲ್ಲಿ ಸ್ಟಾರ್ಟೆಡ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತ. ತಮಿಳುನಾಡಿನಲ್ಲಿ ಇವರು ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ಆತ್ಮಗೌರವ ಚಳವಳಿ ಅಂತ. ತಮಿಳುನಾಡಿನಲ್ಲಿ ಆತ್ಮಗೌರವ ಚಳವಳಿಯನ್ನು ಪ್ರಾರಂಭಿಸಿದರು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಕ್ವಶನ್ ಕೇಳಿದ್ರೆ ತಮಿಳುನಾಡಿನಲ್ಲಿ ಆತ್ಮಗೌರವ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಥವಾ ಸ್ವಾಭಿಮಾನಿ ಚಳವಳಿ ಅಂತ ಬರ್ತಾರೆ. ಏನೇನು ಉದ್ದೇಶ? ಸೇಮ್ ಉದ್ದೇಶ. ಮೊದಲನೇದು, ಬ್ರಾಹ್ಮಣರ ಹಿಡಿತವನ್ನು ಸಮಾಜದಲ್ಲಿ ತಪ್ಪಿಸಬೇಕು. ಅಂದ್ರೆ ಬ್ರಾಹ್ಮಣರನ್ನ ಮೇಲ್ವರ್ಗದವರು ಅಂತ ಕನ್ಸಿಡರ್ ಮಾಡಿದ್ರು, ಅದು ಇಲ್ಲ, ಎಲ್ಲರೂ ಕೂಡ ಸರಿ ಸಮಾನರು ಅಂತಕ್ಕಂಥ ಹೋರಾಟವನ್ನು ಹೇಳಬೇಕು. ಒಂದು ಸೆಕೆಂಡ್. ನೆಕ್ಸ್ಟ್, ಇವರು ಒಂದು ರೀತಿ ವಿಚಿತ್ರವಾದ ಹೋರಾಟ. ಪ್ರಾರಂಭದಲ್ಲಿ ಕರೆಕ್ಟ್ ಇತ್ತು, ಬರ್ತಾ ಹೋರಾಟ ಪ್ರಾರಂಭ ವಿಚಿತ್ರ ಆಯಿತು. ಇವೇನು ಮಾಡಿದ್ರು, ಉತ್ತರ ಭಾರತ ಮತ್ತು ದ್ರಾವಿಡ ಅಂತ ಸಪರೇಟ್ ಕಾನ್ಸೆಪ್ಟ್ ಮಾಡಿ. ಇವರು ಹೇಳಿದ್ರು, ದ್ರಾವಿಡ ನಾವು ಉತ್ತರ ಭಾರತದ ದೇವರನ್ನು ಪೂಜೆ ಮಾಡಲ್ಲ ಅಂತ ಹೇಳಿ. ನಿಮಗೆ ಹೇಳ್ತೀನಿ, ನೀವು ಅಸೆಪ್ಟ್ ಮಾಡೋದು ಬಿಟ್ಟು ಹೆಂಗೆ ಇವೆಂಟ್ ಅಂತ ನಿಮಗೆ ಉತ್ತರ ಭಾರತದಲ್ಲಿ ಹೆಚ್ಚು ರಾಮನನ್ನ ಪೂಜೆ ಮಾಡ್ತಾರೆ. ಏನು ರಾಮನನ್ನ ಪೂಜೆ ಮಾಡ್ತಾರೆ. ಇವರು ದಕ್ಷಿಣ ಭಾರತದಲ್ಲೂ ಕೂಡ ರಾಮನನ್ನ ಬೇರೆ ಬೇರೆ ದೇವರನ್ನು ಪೂಜೆ ಮಾಡ್ತಾರೆ. ಇವರು ಹೇಳಿದ್ರು, ಉತ್ತರ ಭಾರತದವರ ಮೇಲ್ವರ್ಗದವರು ಹಾಗಾಗಿ ಇವರು ರಾಮನನ್ನ ಪೂಜೆ ಮಾಡ್ತಾರೆ, ನಾವು ದ್ರಾವಿಡರು ನಾವು ರಾವಣನ ಪೂಜೆ ಮಾಡ್ತೀವಿ. ಓಕೆ, ರಾವಣನ ಪೂಜೆ ಮಾಡ್ತೀವಿ. ಓಕೆ, ನೀವು ಹೇಳಿದ್ರೆ ನಮ್ಮಲ್ಲಿ ರಾವಣ ದೇವಸ್ಥಾನ ಕಟ್ಬಿಟ್ಟು ತಮಿಳುನಾಡಲ್ಲಿ ಈ ತರ ಒಂದು ಹೋರಾಟ ಶುರುವಾಯಿತು. ಆಮೇಲೆ ಈ ಮೊನ್ನೆ ಈ ಚಾಮುಂಡಿ ಅಮ್ಮಂದು ನಮ್ಮ ಮೈಸೂರು ದಸರಾ ಉತ್ಸವದಾಗ ಒಂದಿಷ್ಟು ಈ ಬುದ್ಧಿಜೀವಿಗಳು ಅಂತ ಬರ್ತಾರೆ. ಕೇಳಿದ್ರ ಬುದ್ಧಿಜೀವಿಗಳು ಅಂತ ಗೊತ್ತಾ? ಬುದ್ಧಿ ಇಲ್ಲದೆ ಲದ್ದಿರುವ ಜೀವಿಗಳ ಬುದ್ಧಿ. ಅವ್ರನ್ನ ಬುದ್ಧಿಜೀವಿ ಅಂದ್ರೆ ವಿಪರೀತ ಬುದ್ಧಿ ಅಂತ ನೀವು ಹೇಳ್ಬೇಕು, ಬುದ್ಧಿನ ಇದೆಯಲ್ಲ ಅಂತ. ಯಾಕಂದ್ರೆ ಪಬ್ಲಿಕ್ ಇಸ್ ದ ಇಂಪಾರ್ಟೆಂಟ್ ರೋಲ್. ಅವ್ರು ಹೇಳಿದ ಸತ್ಯ, ಮೆಜಾರಿಟಿ ಪಬ್ಲಿಕ್ ಏನು ಹೇಳ್ತಾರೆ ಅದನ್ನೇ ಸಮಾಜ ಹೋಗ್ತಾರೆ. ಇವ್ರು ಹೇಳಿದ್ರು, ಚಾಮುಂಡಿ ಹಬ್ಬದಲ್ಲಿ ಅಂದ್ರೆ ನಾಡ ಹಬ್ಬದಲ್ಲಿ ನಾವು ಮಹಿಷಾಸುರನನ್ನು ಪೂಜೆ ಮಾಡ್ತೀವಿ, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿ. ಗೊತ್ತಾ ನಿಮಗೆ? ಎಷ್ಟು ಪೇಪರ್ ಗೊತ್ತಿಲ್ಲ, ಮಹಿಷಾಸುರನ ಪೂಜೆ ಮಾಡ್ತೀವಿ, ಅವಕಾಶ ಮಾಡ್ಕೊಳ್ಳಿ. ಆಗ ಇಲ್ಲಿನ ಸರ್ಕಾರ ಹೇಳಿತು, ನೀವು ಮಾಡೋದ್ರೆ ಮಾಡಿ, ಆದ್ರೆ ರಾಜ್ಯ ಸರ್ಕಾರದಿಂದ ಅದು ಸಪೋರ್ಟ್ ಇಲ್ಲ ಅಂತ. ಯಾಕಂದ್ರೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾರಲ್ಲ, ಅದು ನೀವು ಮಾಡೋದ್ರೆ ಮಾಡಬಹುದು ಅಂತ. ನಮ್ಮಲ್ಲಿ ನೀವು ಮೈಸೂರಲ್ಲಿ ಮಹಿಷಾಸುರ ಉತ್ಸವ ಅಂತ ಮಾಡಿದ್ರು. ಅಂದ್ರೆ ಮಹಿಷಾಸುರನ ಮೂರ್ತಿ ಮಾಡಿ ಅವನನ್ನು ಟ್ರ್ಯಾಕಲ್ಲಿ ಕೂತ್ಕೊಂಡು ಕೂತಾಡ್ತಿದ್ರು ಮಹಿಷಾಸುರ. ಅದು ಯಾಕೆ ಅಂತ ಹೇಳ್ತೀನಿ, ಇಲ್ಲ ಅರ್ಥ ಮಾಡ್ಕೋಬೇಕು ನೀವು. ಮಹಿಷಾಸುರ ಅಂದ್ರೆ ಯಾವ ಹೇಳ್ತಾರೆ, ಚಾಮುಂಡೇಶ್ವರಿ ಮೇಲ್ವರ್ಗದವಳು ಮಹಿಷಾಸುರ ದಲಿತರನ್ನು ದಲಿತರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಕೊಂದಿದ್ದು ತಪ್ಪು, ಹಾಗಾಗಿ ನಾವು ಅವನ ಪರವಾಗಿ ನಿಂತ್ಕೊಂತೀವಿ. ಇವರು ಕರ್ನಾಟಕದ ಬುದ್ಧಿಜೀವಿಗಳು. ಇವಾಗ ನೀವು ಹೇಳ್ಬೇಕು, ಇವರು ಬುದ್ಧಿಜೀವಿಗಳ ಅಥವಾ ನದಿಜೀವಿಗಳು. ಓಕೆ, ಪರಿಸ್ಥಿತಿ ಇತ್ತು. ಓಕೆ, ಕೇಳಿಸ್ಬಿಡಿ, ಡಿಸ್ಕಷನ್ ಬೇಡ, ನಾನು ಹೇಳ್ತೀನಿ ಕೇಳಿ. ಈ ಪರಿಸ್ಥಿತಿ ಅಂದ್ರೆ ಒಂದು ಹೋರಾಟ ಶುರುವಾಯಿತು. ಇದೇ ಮಾದರಿ ಅವಾಗ ಶುರುವಾಗಿತ್ತು. ಇವಾಗ ಯಾರೆಲ್ಲ ಬುದ್ಧಿಜೀವಿ ಇಲ್ಲ, ಇವರು ಶಿಷ್ಯಂದ್ರ ಇವರು ಹೇಳಿದ್ರು, ನಾವು ರಾವಣ ಪೂಜೆ ಮಾಡ್ತೀವಿ ಅಂತ ದೊಡ್ಡ ಹೋರಾಟ ಶುರುವಾಯಿತು. ಹಿಂದೂ ದೇವಸ್ಥಾನಗಳೆಲ್ಲ ಅದು ಕಲ್ಲು ಹೊಡೆಯೋದು ಶುರು ಮಾಡಿದ್ರು. ದೇವಸ್ಥಾನ ಮೂರ್ತಿಗಳನ್ನ ತಗೊಂಡು ಹೊಡೆದು ಹೊಡೆಯೋದು ಪೀಸ್ ಮಾಡೋದು ಶುರು ಮಾಡಿದ್ರು. ಆಮೇಲೆ ಹೊಡೆದರು. ಆಮೇಲೆ ಆ ದೇವಸ್ಥಾನ ಫೋಟೋಗಳಿಗೆಲ್ಲ ಚಪ್ಪಲಿ ಹೊಡೆಯುವಂತ ದೊಡ್ಡ ವಿಚಿತ್ರವಾಗಿ ನಡ್ಕೊಂಡ್ರು. ಈ ತಮಿಳುನಾಡಲ್ಲಿ ಈ ಹೋರಾಟ ಇವರು ಟೈಮಲ್ಲಿ ಬಹಳ ವಿಚಿತ್ರವಾಗಿ ಮೊದಲು ಹೋರಾಟ ಶುರುವಾಗಿದ್ದು ಹಿಂದುಳಿದ ವರ್ಗದ ಹಕ್ಕುಗಳಿಗೆ. ಬರ್ತಾ ಅದು ಮೇಲ್ವರ್ಗದವರ ಅಥವಾ ಅವತ್ತಿನ ಎಲ್ಲರನ್ನು ಕೂಡ ವಿರೋಧ ಮಾಡ್ತಕ್ಕಂಥ ಕೆಲಸ. ನನ್ನ ಪ್ರಕಾರ ಏನಪ್ಪ ಅಂದ್ರೆ, ಸಮಾಜದಲ್ಲಿ ಯಾವುದೇ ಒಂದು ವರ್ಗದವರು ಹೋರಾಟ ಮಾಡಬೇಕು ಇನ್ನೊಬ್ಬರು ವಿರೋಧಿಸೋದು ಅಂತಲ್ಲ. ಇವಾಗ ಹಿಂದೂಗಳು ಒಗ್ಗಟ್ಟಾಗಬೇಕು, ಮುಸ್ಲಿಮ್ಸ್ ವಿರೋಧ ಮಾಡೋದು ಅಂತಲ್ಲ. ಇವಾಗ ಮುಸ್ಲಿಮ್ಸ್ ಅವರೇನೊಂದು ಅಭಿವೃದ್ಧಿ ಆಗೋದು ಹಿಂದೂಗಳು ವಿರೋಧ ಮಾಡೋದು ಅಂತಲ್ಲ. ಅಥವಾ ಹಿಂದುಳಿದ ವರ್ಗದವರು ದಲಿತ ತಾವು ಬೆಳಿಬೇಕು ತಪ್ಪೇನಲ್ಲ, ನ್ಯಾಯ ಕೊಡಲೇಬೇಕು. ಆದ್ರೆ ಅದರ ಅರ್ಥ ಇನ್ನೊಬ್ಬರನ್ನ ವಿರೋಧ ಮಾಡೋದು ಅಂತಲ್ಲ. ಇನ್ನೊಬ್ಬರು ವಿರೋಧ ಮಾಡೋದ್ರಿಂದ ಯಾವುದೇ ಹೋರಾಟಗಳು ಯಶಸ್ವಿ ಆಗಲ್ಲ. ಆದ್ರೆ ನಾವು ನಮ್ಮನ್ನು ಹೇಗೆ ಇಂಪ್ರೂವ್ ಮಾಡ್ಕೊಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಆದ್ರೆ ಈ ಹೋರಾಟ ಅವಾಗ ವಿಚಿತ್ರವಾಗಿ ತಮಿಳುನಾಡಲಾಯಿತು. ಇದಕ್ಕೆ ಕಾರಣಗಳೆಲ್ಲ ಇದ್ದಾವೆ. ಅದಾದ್ಮೇಲೆ ಹೋರಾಟಗಳು ಇದು ಬ್ರಾಹ್ಮಣರ ವಿರೋಧ ಆಗಿತ್ತು. ಮತ್ತೆ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಇದರಲ್ಲಿ ಅವಕಾಶ ಮಾಡಿಕೊಡಬೇಕಾಗಿತ್ತು. ಇದು ಮತ್ತೆ ನ್ಯಾಯಗಳನ್ನು ಕೊಡಿಸಬೇಕು. ಇಷ್ಟೆಲ್ಲ ಹೇಳಿದಂತ ಪೆರಿಯಾರ್ ಅವರು ದೊಡ್ಡ ಹೋರಾಟ ಮಾಡಿದ್ರು. 75 ವರ್ಷದಾಗ 30 ವರ್ಷಗಳಿಗೆ ಮದುವೆ ಆಯ್ತು. ಓಕೆ, ಅವರು ಸಾಮಾಜಿಕ ನ್ಯಾಯವನ್ನು ಕೊಟ್ಟರು. ಓಕೆ, ಇದೆಲ್ಲ ನೀವು ಓದ ಬಗ್ಗೆ ನಾನು ಜಾಸ್ತಿ ಹೇಳೋಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ರೀಡ್, ಇಲ್ಲ ಗೂಗಲ್ ಮಾಡಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬರ್ಕೊಡ್ರು, ಇನ್ನು ಭಾಳ ಇದೆ. ನೆಕ್ಸ್ಟ್ ಬರ್ಕೊಡ್ರಿ, ರಾಮಸ್ವಾಮಿ ನಾಯ್ಕರ್ ಸ್ವಾಭಿಮಾನಿ ಚಳವಳಿ ಆಯ್ತಾ? ನೆಕ್ಸ್ಟ್ ಇದರ ಉದ್ದೇಶಗಳು, ಆಬ್ಜೆಕ್ಟಿವ್ಸ್, ಉದ್ದೇಶಗಳು. ಮೊದಲನೇದು, ಬ್ರಾಹ್ಮಣರ ಸಮಾಜದಲ್ಲಿನ ಹಿಡಿತವನ್ನು ಹಿಡಿತ ಅಥವಾ ಇನ್ನೊಂದು ಪದ ಬಳಸ್ಬೋದು ಅಂತಂದ್ರೆ ಪ್ರಭಾವ. ಸಮಾಜದಲ್ಲಿನ ಹಿಡಿತ ಅಥವಾ ಪ್ರಭಾವವನ್ನು ವಿರೋಧಿಸುವುದು. ಟು ಅಪೋಸ್ ದ ಬ್ರಾಹ್ಮಿನ್ಸ್ ಕಂಟ್ರೋಲ್ ಆನ್ ಸೊಸೈಟಿ.
ಬ್ರಾಹ್ಮಿನ್ಸ್ ಕಂಟ್ರೋಲ್ ಆನ್ ಸೊಸೈಟಿ ಒಂದು. ಎರಡನೇದು ಇವಾಗ ಹೆಂಗಿದೆ ಗೊತ್ತಾ, ಇವಾಗ ನೀವು ರಿಸರ್ವೇಷನ್ ನೋಡಿ, ನೀವೇನಾದ್ರು ನೀವು ಎಕ್ಸಾಮ್ ಕಾನ್ಫರ್ಮ್ ರಿಸರ್ವೇಷನ್ ಕೊಡ್ತಾರೆ, SC ST ಸಪ್ರೇಟು, OBC ಸಪ್ರೇಟು, ಆಮೇಲೆ ಅದರಲ್ಲಿ ಇತ್ತೀಚೆಗೆಲ್ಲ ವೀರಶೈವರು ಇದು ಸೇರ್ಕೊಂಡಿದ್ದಾರೆ, ಅದಕ್ಕೆ OBC ಸೇರ್ಕೊಂಡಿದ್ದಾರೆ ಅವರು 3B ಗೆ, ಆಮೇಲೆ ಒಕ್ಕಲಿಗರು ಅವರು ಸೇರ್ಕೊಂಡಿದ್ದಾರೆ 2 3 ಏನೋ ಬರ್ತವೆ, ಈ ತರ ಆಗಿದೆ. ಉಳಿದ ಪಾಪ ಬ್ರಾಹ್ಮಿನ್ಸ್ ಒಬ್ಬರೇ. ಇವಾಗ GM ಅಂತ ಏನಿದೆ, GM ಮುಂಚೆ ಬಹಳ ಜನ ಇದ್ರು, ಇವಾಗ GM ಉಳಿದ ಬ್ರಾಹ್ಮಿನ್ಸ್ ಒಬ್ಬರೇ. ವೀರಶೈವರು ಪವರ್ಫುಲ್ ಕಮ್ಯುನಿಟಿ ಅವರು OBC ಸೇರ್ಕೊಂಡ್ರು, ಒಕ್ಕಲಿಗರು ಅವರು ದಕ್ಷಿಣ ಕರ್ನಾಟಕ ಪವರ್ಫುಲ್ ಕಮ್ಯುನಿಟಿ ಅವರು OBC ಸೇರ್ಕೊಂಡ್ರು, ಮಹಾರಾಷ್ಟ್ರದಲ್ಲಿ ಮರಾಠರು ಅವರು OBC ಸೇರ್ಕೊಂಡ್ರು, ಗುಜರಾತದಲ್ಲಿ ಪಾಟೀದಾರ ಅಥವಾ ಪಟೇಲ್ಸ್ ಅಂತ ಕರೀತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೇರ್ಕೊಂಡ್ರು. ಉಳಿದ ಬ್ರಾಹ್ಮಿನ್ಸ್ ಒಬ್ಬರೇ GM ಅಲ್ಲಿ. ಇವಾಗ ಅವ್ರು ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ಅವ್ರು ಓದಿ ಅಲ್ಲಷ್ಟೇ ತಗೊಂಬೇಕು ಕೆಲಸ GM ಕ್ಯಾಟಗರಿಯಲ್ಲಿ, ಬೇರೆಯವರೆಲ್ಲರೂ ಕೂಡ GM ಅಲ್ಲೂ ನೀವು ಜಾಬ್ ತಗೊಬಹುದು, ನೀವು IS GM ಅಲ್ಲೂ ತಗೊಬಹುದು, ಅಲ್ಲೂ ಯು ಗೆಟ್ ಅ ಜಾಬ್. ಅಂಡ್ ಆಲ್ಸೋ ಬ್ರಾಹ್ಮಿನ್ಸ್ ಮಾತ್ರ GM ಮಾತ್ರ ಇದೆ ಮೀಸಲಾತಿ. ಇವಾಗ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಇವಾಗ ಒಬ್ಬ ಹಿಂದುಳಿದ ವರ್ಗ ಒಬ್ಬ ಬ್ರಾಹ್ಮಿನ್ಸ್ ವಿದ್ಯಾರ್ಥಿ ಒಟ್ಟಿಗೆ ಓದಕ್ಕೆ 5 ಗಂಟೆ ಹೋದ್ರೆ 15 ಗಂಟೆ ಓದಲೇಬೇಕು ಬ್ರಾಹ್ಮಣರು. ಯಾಕೆ ನಾವು GM ಮಾತ್ರ ಕೆಲಸ ತಗೊಬೇಕು, ಅವ್ನು OBC ಇಲ್ಲ, ಯಾವುದೂ ಇಲ್ಲ, ರಿಸರ್ವೇಷನ್ ಇಲ್ಲ, ಅವ್ನಿಗೆ GM ಅಲ್ಲೇ ತಗೊಬೇಕು ಕೆಲಸ, ಇಲ್ಲ ಗೌರ್ಮೆಂಟ್ ಜಾಬ್ ಇಲ್ಲ. ಸೊ ದಿಸ್ ವಾಸ್ ದ ರಿಯಲ್ ಫ್ಯಾಕ್ಟ್ ಆಫ್ ಪರಿಸ್ಥಿತಿ. ನೀವು ಹೇಳ್ತಾರ ಆಗ ಅವ್ರಿಗೆ ಅವಕಾಶ ಇತ್ತು, ಇವಾಗ ಯಾವ ಪರಿಸ್ಥಿತಿ ಅವ್ರಿಗೆ ಅಂತ ಹಾಗೆ ಒಂದು ಬೆಳಕು ಚೆಲ್ಲ. ಬಟ್ ಒಂದು ಇವನ್ನೆಲ್ಲ ಸೊಸೈಟಿ ಕ್ಲಾಸ್ ಮಾಡಿ ಡಿಸ್ಕಸ್ ಮಾಡಿ ಪ್ರಶ್ನೆಗಳನ್ನು ಕೇಳಿ, ಈ ತರ ಯಾಕಾಗಿದೆ, ಏನು ಮಾಡಬೇಕು, ನಾನು ಇಷ್ಟು ಸಂಬಂಧಪಟ್ಟ ಅಷ್ಟೇ, ನಮ್ಮ ಸೋಷಿಯಲ್ ಅಲ್ಲ, ನಮ್ಮ ಇಷ್ಟು ಆಸ್ಪೆಕ್ಟ್ ಅಷ್ಟೇ ಹೇಳ್ಬೇಕು. ಅದೇನು ಹೇಳ್ತಾನೆ ಪಾಯಿಂಟ್ ಅದು ಇಂಗ್ಲೀಷ್ ಹೇಳಿದ. ಓಕೆ, ನೆಕ್ಸ್ಟ್ ಎರಡನೇ ಪಾಯಿಂಟ್ ಒಂದು. ಎರಡನೇದು ಇವರು ಎರಡನೇ ಪಾಯಿಂಟ್, ಇವರು ಮೇಲ್ವರ್ಗದ ವರ್ಗದವರ ಪೌರೋಹಿತ್ಯ. ಪೌರೋಹಿತ್ಯ ಅಂದ್ರೆ ಪೌರೋಹಿತ್ಯ ಅಂತ ಕೇಳಿದ, ಪೌರೋಹಿತ್ಯ ಮೇಲ್ವರ್ಗದವರ ಪೌರೋಹಿತ್ಯ ಕೇಳಿಲ್ವಾ? ಪೌರೋಹಿತ್ಯ ಅಂತ ಹೇಳಿದ್ರೆ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಹಿಡಿತವನ್ನು ಸಾಧಿಸ್ತಕ್ಕಂಥ ಮೇಲ್ವರ್ಗದವರ ಪೌರೋಹಿತ್ಯ ಫಸ್ಟ್ ಪೌರೋಹಿತ್ಯ ಆಗಿರ್ಬೋದು. ಆಮೇಲೆ ಅದು ಅವರ ದೇವರುಗಳನ್ನು ವಿರೋಧಿಸಿದರು, ಈ ಅಪೋಸಿಟ್ ಗಾಡ್ಸ್ ಆಫ್ ಅಂಡ್ ಕಸ್ಟಮ್ಸ್ ಆಫ್ ಅಪ್ಪರ್ ಕ್ಲಾಸ್ ಕಮ್ಯುನಿಟಿ. ಈ ಅಪೋಸಿಟ್ ಗಾಡ್ಸ್ ಅಂಡ್ ಕಸ್ಟಮ್ಸ್ ಆಫ್ ಅಪ್ಪರ್ ಕ್ಲಾಸ್ ಕಮ್ಯುನಿಟಿ. ನೆಕ್ಸ್ಟ್ ಮೂರನೇದು ಬ್ರಾಹ್ಮಣೇತರರಿಗೆ ಸಾಮಾಜಿಕ ಹಕ್ಕುಗಳನ್ನು ಕೊಡಿಸುವುದು. ಸೋಷಿಯಲ್ ಜಸ್ಟಿಸ್ ಫಾರ್ ನಾನ್ ಬ್ರಾಹ್ಮಿನ್ಸ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿ. ಬ್ರಾಹ್ಮಣೇತರರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸತಕ್ಕಂಥದ್ದು. ನೆಕ್ಸ್ಟ್ ಟೆಂಪಲ್ ಎಂಟ್ರಿ ಮೂವ್ಮೆಂಟ್. ಆಮೇಲೆ ಅಥವಾ ಇದು ಇಷ್ಟ ಬರ್ಕೊಳ್ಳಿ, ಟೆಂಪಲ್ ಎಂಟ್ರಿ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಹಿಂದುಳಿದ ವರ್ಗದವರಿಗೆ ದೇವಾಲಯಗಳಲ್ಲಿ ಚಳುವಳಿ. ಪಾಯಿಂಟ್ ಹಿಂದುಳಿದ ವರ್ಗದವರಿಗೆ ದೇವಾಲಯಗಳಲ್ಲಿ ಪ್ರವೇಶ. ಇವನ್ನೆಲ್ಲ ಮಾಡ್ತಾರೆ. ಲಾಸ್ಟ್ ಜಾತಿ ಪದ್ಧತಿಯನ್ನು ವಿರೋಧಿಸಿದ್ರು ಕಾಮನ್. ಲಾಸ್ಟ್ ಪಾಯಿಂಟ್ 1900 ಪತ್ರಿಕೆ ಪ್ರಾರಂಭಿಸ್ತಾರೆ. ಅದೊಂದು ಇಂಪಾರ್ಟೆಂಟ್ ಪತ್ರಿಕೆ ಬರ್ಕೊಳ್ಳಿ, ನ್ಯೂಸ್ ಪೇಪರ್. ಈ ನ್ಯೂಸ್ ಪೇಪರ್ ಭಾಳ ಸತಿ ಕೇಳಿದರೆ ಇಂಪಾರ್ಟೆಂಟ್. ಗಾಂಧಿ ಅನಿ ಬೆಸೆಂಟು ಆಮೇಲೆ ತಿಲಕು ನ್ಯೂಸ್ ಪೇಪರ್ ಇಂಪಾರ್ಟೆಂಟ್. ಇವ್ರದೊಂದು ನ್ಯೂಸ್ ಪೇಪರ್ ಕುಡಿ ಅರಸು ಅಂತಕ್ಕಂಥ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಓಕೆ, ಲಾಸ್ಟ್ ಪಾಯಿಂಟ್ 1932ರಲ್ಲಿ ಈ ಬಿಕಮ್ ದ ಲೀಡರ್ ಆಫ್ ಜಸ್ಟಿಸ್ ಪಾರ್ಟಿ. 1932ರಲ್ಲಿ ಇವರು ಜಸ್ಟಿಸ್ ಪಾರ್ಟಿಯ ಅಧ್ಯಕ್ಷರಾಗ್ತಾರೆ. ಬಿಕಮ್ ದ ಲೀಡರ್ ಆಫ್ ಜಸ್ಟಿಸ್ ಪಾರ್ಟಿ. ಆಗ 1944ರಲ್ಲಿ ಜಸ್ಟಿಸ್ ಪಾರ್ಟಿಗೆ ಹೆಸರು ಚೇಂಜ್ ಮಾಡಿ 1944ರಲ್ಲಿ ಈ ನೇಮ್ ಜಸ್ಟಿಸ್ ಪಾರ್ಟಿ ಏನು ದ್ರಾವಿಡ ಕಜಗಂ ಅಂತ ಕರೀತಾರೆ. ಹೆಸರನ್ನು ಬದಲಾಯಿಸಿದ್ರು, ದ್ರಾವಿಡ ಕಜಗಂ. ಇವರು 1944ರಲ್ಲಿ ಜಸ್ಟಿಸ್ ಪಾರ್ಟಿಯನ್ನು ದ್ರಾವಿಡ ಕಜಗಂ ಎಂದು ಮರುನಾಮಕರಣ ಮಾಡಿ. ಇವಾಗ ತಮಿಳುನಾಡಿನ ಎಲ್ಲ ಪಾರ್ಟಿಗಳಿದೆ ನೋಡಿ, DMK ಕೇಳಿದ, ಇವಾಗ ಅದೇ ಪಕ್ಷಗಳು ಮಾಡ್ತಾರೆ. ಅದ್ರ ಅರ್ಥ ಗೊತ್ತಾ? ದ್ರಾವಿಡ ಮುನ್ನೇತ್ರ ಕಜಗಂ ಅಂದ್ರೆ ಇವರ ಒಂದು ಫಾಲೋವರ್ಸ್. ಇನ್ನೊಂದು ಪಕ್ಷ ಇದೆ AITMK, ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಜಗಂ. ಈ ಎರಡು ಪಕ್ಷಗಳು ಇವಾಗ ತಮಿಳುನಾಡು ಮಾಡ್ತಾರೆ. ಕೇಳಿದ್ದೆ ದ್ರಾವಿಡ ಮುನ್ನೇತ್ರ ಕಜಗಂ ಅಂದ್ರೆ ಈ ಪದಗಳಿಂದ ಈ ಪಕ್ಷಗಳು ಉತ್ಪನ್ನ ಇದೆ ದ್ರಾವಿಡ ಪಕ್ಷ. ಓಕೆ, ಲಾಸ್ಟ್ ಇವೊಂದು ಮಾತು ಹೇಳ್ತಾರೆ, ಅವ್ರದ್ದು ಸ್ಲೋಗನ್ ಇದೆ ಬರ್ಕೊಳ್ಳಿ. ಇವ್ರು ಹೇಳ್ತಾರೆ, ಧರ್ಮವಿಲ್ಲ, ದೇರ್ ಇಸ್ ನೋ ರಿಲಿಜನ್. ದೇವರಿಲ್ಲ, ದೇರ್ ಇಸ್ ನೋ ಗಾಡ್. ಇವ್ರ ಪ್ರಕಾರ, ನನ್ನ ಪ್ರಕಾರ ಧರ್ಮವಿಲ್ಲ, ದೇರ್ ಇಸ್ ನೋ ರಿಲಿಜನ್, ದೇವರಿಲ್ಲ, ದೇರ್ ಇಸ್ ನೋ ಗಾಡ್. ಇವ್ರು ಗಾಂಧಿ ಬಹಳ ವಿರೋಧ ಮಾಡ್ತಿರ್ತಾರೆ. ಹಾಗಾಗಿ ಗಾಂಧಿ ಇಲ್ಲ, ದೇರ್ ಇಸ್ ನೋ ಗಾಂಧಿ. ಪಾಪ ಹಿಂಗೆ ಹೇಳಿ ಗಾಂಧಿ ಇಲ್ಲ ಮಾಡ್ಬಿಟ್ಟು. ಓಕೆ, ಗಾಂಧಿ ಇಲ್ಲ. ಓಕೆ, ಅಂದ್ರೆ ಗಾಂಧಿ ವಿರೋಧ ಮಾಡೋ ಕಾರಣ ಹೇಳ್ತೀನಿ. ಗಾಂಧಿ ಬ್ರಾಹ್ಮಣರು, ಒಂದು ಮೇಲ್ವರ್ಗದಿಂದ ಬಂದವರು, ಅವರು ಕಾಂಗ್ರೆಸ್ನಲ್ಲಿ ಬಹಳ ಪ್ರಭಾವ ಇದ್ರು. ಇವರು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ರು, ದ್ರಾವಿಡ ಕಜಗಂನವರು. ಹಾಗಾಗಿ ಇವರು ಗಾಂಧಿ ವಿರೋಧ ಮಾಡಿ ಅದೇ ಕಾರಣ. ಲಾಸ್ಟ್ ಮತ್ತು ಬ್ರಾಹ್ಮಣರಿಲ್ಲ. ನೆಕ್ಸ್ಟ್ ಕಾಂಗ್ರೆಸ್ ಇಲ್ಲ ಮತ್ತು ಬ್ರಾಹ್ಮಣರಿಲ್ಲ. ದೇರ್ ಇಸ್ ನೋ ಕಾಂಗ್ರೆಸ್, ದೇರ್ ಇಸ್ ನೋ ಬ್ರಾಹ್ಮಣ್ಸ್. ಕಾಂಗ್ರೆಸ್ ಇಲ್ಲ ಹಾಗೂ ಬ್ರಾಹ್ಮಣರಿಲ್ಲ. ಕಾಂಗ್ರೆಸ್ ಇಲ್ಲ, ಅದೇ ಹೇಳಿದಲ್ಲ, ಕಾಂಗ್ರೆಸ್ ಮೇಲ್ವರ್ಗದವರ ಪಕ್ಷ ಅಂತ ಇವರು ವಿರೋಧ ಮಾಡ್ತಿದ್ರು. ಯಾಕೆಂದ್ರೆ ನೆಹರು ಈ ಬ್ರಾಹ್ಮಿನ್ಸ್, ಮೋತಿಲಾಲ್ ನೆಹರು ಬ್ರಾಹ್ಮಿನ್ಸ್, ಸರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೇಲ್ವರ್ಗದವರು, ಸುಭಾಷ್ ಚಂದ್ರ ಬೋಸ್ ಅವರು ಬ್ರಾಹ್ಮಿನ್ಸ್, ಆಮೇಲೆ ಬೋಸ್ ಅಂತ ಕಮಿಟಿ ಅವರು ಮೇಲ್ವರ್ಗದವರು, ಆಮೇಲೆ ಲಾಲಾ ಲಜಪತ್ ರಾಯ್ ಅವರು ಮೇಲ್ವರ್ಗದವರು, ಹೆಚ್ಚು ಕಡಿಮೆ ಎಲ್ಲರೂ ಮೇಲ್ವರ್ಗದವರು. ಅಂದ್ರೆ ಅಂಬೇಡ್ಕರ್ ಇದ್ರು, ಬಟ್ ಮಾಡ್ಕೊಬೇಕಲ್ಲ ಪೆರಿಯಾರು. ಹಾಗಾಗಿ ಇವರು ಕಾಂಗ್ರೆಸ್ ಇಲ್ಲ ಮತ್ತು ಲಾಸ್ಟ್ ಪಾಯಿಂಟ್ ಬ್ರಾಹ್ಮಣರಿಲ್ಲ ಅಂತ. ಓಕೆ, ಆಯ್ತು, ಇಷ್ಟು ಮುಗಿಯುತ್ತೆ. ಲಾಸ್ಟ್ ಒಂದು ಪಾಯಿಂಟ್ ಸಪರೇಟ್ ಆಗಿ ಮುಗಿಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವೇದ ಸಮಾಜ ಮತ್ತೆ ಇನ್ನೊಂದು ಎರಡು ಕಮಿಟಿ. ವೇದ ಸಮಾಜ ಫ್ಯಾಕ್ಸ್ ಇದು ಅಕೊಮಡೇಷನ್. ವೇದ ಸಮಾಜ ಅಂತ 1864ರಲ್ಲಿ ಕೆ ಶ್ರೀಧರ ನಾಯ್ಡು ಮತ್ತು ಶ್ರೀಧರಲು ನಾಯ್ಡು ಮತ್ತು ಕೇಶವ ಚಂದ್ರ ಸೇನ, ಅಲ್ಲಿ ಹೇಳಿದ ನಾನು ಕೇಶವ ಚಂದ್ರ ಸೇನ, ಇವರಿಬ್ರು ವ್ಯಕ್ತಿಗಳು ಮದ್ರಾಸಲ್ಲಿ ವೇದ ಸಮಾಜವನ್ನು ಸ್ಟಾರ್ಟೆಡ್. ವೇದ ಸಮಾಜ ಮದ್ರಾಸ್. ಶ್ರೀಧರಲು ನಾಯ್ಡು ಮತ್ತು ಇವರಿಬ್ರು ಸರಿ ಮದ್ರಾಸಲ್ಲಿ ವೇದ ಸಮಾಜವನ್ನು ಸ್ಥಾಪಿಸಿ. ನೆಕ್ಸ್ಟ್ ಕೇಳಿಸ್ಕೊಳ್ಳಿ, ಈ ಶ್ರೀಧರಲು ನಾಯ್ಡು ಕಲ್ಕತ್ತಾಕ್ಕೆ ಹೋಗ್ತಾರೆ. ಕಲ್ಕತ್ತಾಕ್ಕೆ ಹೋಗಿ ಈ ಬ್ರಹ್ಮ ಸಮಾಜದ ಬಗ್ಗೆ ಅಧ್ಯಯನವನ್ನು ಮಾಡ್ಕೊಂಡು ಬಂದ್ಮೇಲೆ ಅವ್ರು ಹೇಳ್ತಾರೆ, ಹಾಗಾಗಿ ಇದನ್ನ ವೇದ ಸಮಾಜವನ್ನು ಬ್ರಹ್ಮ ಸಮಾಜ ಅಂತ ಮರುನಾಮಕರಣ ಮಾಡ್ತಾರೆ. ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಮೆನ್ಷನ್ ಇಟ್. ಇವರು ಕಲ್ಕತ್ತಾಕ್ಕೆ ಇವರೊಂದು
ನಾಯ್ಡು ನಾಯ್ಡು ಕಲ್ಕತ್ತಾಕ್ಕೆ ಹೋಗಿ ಬ್ರಹ್ಮ ಸಮಾಜವನ್ನು ಅಧ್ಯಯನ ಮಾಡಿ ನಾಯ್ಡು ಕಲ್ಕತ್ತಾಕ್ಕೆ ಹೋಗಿ ಬ್ರಹ್ಮ ಸಮಾಜವನ್ನು ಅಧ್ಯಯನ ಮಾಡಿ 1871ರಲ್ಲಿ ಮದ್ರಾಸ್ಗೆ ಹಿಂತಿರುಗಿ ವೇದ ಸಮಾಜವನ್ನು 1871ರಲ್ಲಿ ಮದ್ರಾಸ್ಗೆ ಹಿಂತಿರುಗಿ ವೇದ ಸಮಾಜವನ್ನು ಬ್ರಹ್ಮ ಸಮಾಜವೆಂದು ಮರುನಾಮಕರಣ ಮಾಡಿ ವೇದ ಸಮಾಜವನ್ನು ಬ್ರಹ್ಮ ಸಮಾಜವೆಂದು ಮರುನಾಮಕರಣ ಮಾಡಿದರು. But Naidu went to Calcutta. Naidu went to Calcutta and studied the Brahma Samaja and studied the Brahma Samaja and returned in 1871 to Madras. So returned to Madras in 1871 and renamed Veda Samaja as Brahma Samaja Last point. He worked for the upliftment of women education and widow remarriage. ಇವರು ಸ್ತ್ರೀ ಶಿಕ್ಷಣ ಮತ್ತು ವಿಧವಾ ಪುನರ್ವಿವಾಹಕ್ಕಾಗಿ ಶ್ರಮಿಸಿದರು. ಎರೋಸಿಯೋ ಚಳವಳಿ ಎರೋಸಿಯನ್ ಚಳವಳಿ ಅಥವಾ ಯಂಗ್ ಬೆಂಗಾಲ್ ಚಳವಳಿ ಒಬ್ಬನು ಬ್ರಿಟಿಷ್ ಒಬ್ಬ ಹುಡುಗ ಹೆನ್ರಿ ವಿವಿಯನ್ ಟೆರೇಸಿಯೋ ಅಂತ. ಒಬ್ಬ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ. ಹೆನ್ರಿ ವಿವಿಯನ್ ಟೆರೇಸಿಯೋ ಕೇಳಿಸ್ಬಿಡಿ. ಕಲ್ಕತ್ತಾದ ಹಿಂದೂ ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ. ಇವನು ಒಬ್ಬ ಕ್ರಾಂತಿಕಾರಿ ತರ. ವಯಸ್ಸು ಚಿಕ್ಕದಾಗಿತ್ತು, ಒಂದು 28 ವರ್ಷ. ಆ ವಯಸ್ಸಲ್ಲಿ ಬಿಸಿ ಗೊತ್ತಿರುತ್ತೆ. ಸಮಾಜದಲ್ಲಿ ಜಾತಿ ಪದ್ಧತಿಗಳನ್ನು ವಿರುದ್ಧ ಹೋರಾಟ ಮಾಡ್ತಾ. ಹಿಂದುಳಿದ ವರ್ಗದವರ ಏಳಿಗೆಗೋಸ್ಕರ ಶ್ರಮಿಸ್ತಾ. ಆಮೇಲೆ ಎಲ್ಲರನ್ನು ಸರಿ ಸಮಾನ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ದ. ಆಮೇಲೆ ಮೇಲ್ವರ್ಗದವರ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾ. ಇವನು ಬೇರೆ ದೇಶದವನು. ಅದು ಭಾರತ ಬಂದಿದ್ದರಿಂದ ಭಾರತದ ಪರಿಸ್ಥಿತಿ ಗೊತ್ತಿತ್ತು. ಹಾಗಾಗಿ ಹೋರಾಟವನ್ನು ಮಾಡ್ತಾ. ಸ್ವಲ್ಪ ಸಮಯದವರೆಗೆ ಹೋರಾಟ ನಡೆಯುತ್ತೆ. ಆಮೇಲೆ ಇವನು ಚಿಕ್ಕ ವಯಸ್ಸಿಗೆ ತೀರ್ಕೊಂಡ. ಅಂತ ನಂತರ ಎಲ್ಲ ಅನುಯಾಯಿಗಳು ಬ್ರಹ್ಮ ಸಮಾಜವನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಇದು ಕೂಡ ಒಂದು ನಿಮಗೆ ಮ್ಯಾಚ್ ಫಾಲೋ ಕೇಳುವಂತ ಚಾನ್ಸ್ ಇರುತ್ತೆ. ಎರೋಸಿಯೋ ಮೂವ್ಮೆಂಟ್ ಅಥವಾ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡುವ ಯಾರು ಉದ್ದೇಶ ಏನಾಯ್ತು? 4 ಲೈನ್ ಅಷ್ಟೇ. ಮೊದಲನೇದು ಹೆನ್ರಿ ವಿವಿಯನ್ ಟೆರೇಸಿಯೋ ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದ. ಇವನು ಸಮಾಜದ ಜಾತಿ ವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡಿ. ಹೆನ್ರಿ ವಿವಿಯನ್ ಟೆರೇಸಿಯೋ ವಾಸ್ ಎ ಟೀಚರ್ ಇನ್ ಹಿಂದೂ ಕಾಲೇಜ್ ಆಫ್ ಕಲ್ಕತ್ತಾ. ನೆಕ್ಸ್ಟ್ ಹಿಂದೂ ಕಾಲೇಜ್ ಆಫ್ ಕಲ್ಕತ್ತಾ. ಈ ಅಪೋಸ್ ದ ಕ್ಯಾಸ್ಟ್ ಸಿಸ್ಟಮ್ ಇನ್ ಸೊಸೈಟಿ. ನೆಕ್ಸ್ಟ್ ಪಂಡಿತ ಬರ್ಕೊಳ್ಳಿ. ಇವನು ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳಿರ್ತೀವಿ. ಈ ಫ್ರೆಂಚ್ ರೆವಲ್ಯೂಷನ್ 3 ತತ್ವಗಳಿದೆ. ಹೇಗೆ ಗೊತ್ತಾ? ಲಿಬರ್ಟಿ, ಇಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ. ಇವು 3 ಫ್ರೆಂಚ್ ರೆವಲ್ಯೂಷನ್ ತತ್ವಗಳು. ಇದರಿಂದ ಬಹಳ ಇನ್ಫ್ಲೂಯೆನ್ಸ್ ಆಗಿ. He was influenced from principles of French Revolution. ಈ ಕಾರಣದ ಪ್ರಕಾರ ಇನ್ನು ಫ್ರೆಂಚ್ ಕ್ರಾಂತಿಯ ತತ್ವಗಳಿಂದ ಪ್ರಭಾವಿತನಾಗಿದ್ದ. ಮೊದಲನೇದು ಲಿಬರ್ಟಿ, ಸ್ವಾತಂತ್ರ್ಯ. ಎರಡನೇದು ಸಮಾನತೆ, ಇಕ್ವಾಲಿಟಿ. ಮೂರನೇದು ಫ್ರೆಟರ್ನಿಟಿ, ಸಹೋದರತ್ವ. ನೆಕ್ಸ್ಟ್ ಇವನ ಅನುಯಾಯಿಗಳನ್ನು ಎರೋಸಿಯನ್ಸ್ ಅಥವಾ ಯಂಗ್ ಬೆಂಗಾಲಿಯನ್ಸ್ ಅಂತ ಕರೀತಾರೆ. ಇವನ ಅನುಯಾಯಿಗಳನ್ನು ಎರೋಸಿಯನ್ಸ್ ಕೆಳಗಡೆ ನಾಕೆ ಸಾವತ್ ಹಾಕಬೇಕು. ಕನ್ನಡ ಬರ್ಬೋದು. ಎರೋಸಿಯನ್ಸ್ ಅಥವಾ ಯಂಗ್ ಬೆಂಗಾಲಿಗಳು ಎಂದು ಕರೀತಾರೆ. ಎರೋಸಿಯನ್ಸ್ ನಾಕೆ ಸಾವತ್ ಹಾಕಬೇಕು. ಎರೋಸಿಯನ್ಸ್ ಅಥವಾ ಯಂಗ್ ಬೆಂಗಾಲಿಗಳು ಎಂದು ಕರೆಯುತ್ತಾರೆ. ಈ ಫಾಲೋವರ್ಸ್ ಆರ್ ಕಾಲ್ಡ್ ಆಸ್ ಎರೋಸಿಯನ್ಸ್ ಆರ್ ಯಂಗ್ ಬೆಂಗಾಲಿಸ್. ಲಾಸ್ಟ್ ಇವನು 1831 ತೀರ್ಕೊತಾನೆ. ಈ ಡೈಡ್ ಇನ್ 1831. ಸೊ ಇಸ್ ಫಾಲೋವರ್ಸ್ ಈ ಡೈಡ್ ಇನ್ 1831. 1831 ತೀರ್ಕೊಂಡ ನಂತರ ಇವನ ಅನುಯಾಯಿಗಳು ಬ್ರಹ್ಮ ಸಮಾಜವನ್ನು ಅನುಸರಿಸಿದರು ಮತ್ತು ರಾಜಾರಾಮ್ ಮೋಹನ್ ರಾಯರವರನ್ನು ಅನುಸರಿಸಿದರು. He died in 1831 and his followers accepted the Brahma Samaj principles. Last, Deccan Education Society. Deccan Education Society. ಇದರ ಸ್ಥಾಪಕರು ಬರ್ಕೊಳ್ಳಿ. ಇದರ ಸ್ಥಾಪಕರು ಬಿಜಿ ತಿಲಕ್. ಫೌಂಡರ್ಸ್ ಬಾಲ ಗಂಗಾಧರ ತಿಲಕ್. ಬಿಜಿ ತಿಲಕರು ಇದರ ಸ್ಥಾಪಕರು. ನೆಕ್ಸ್ಟ್ ಇದರ ಪ್ರಮುಖ ನಾಯಕರು ಬರ್ಕೊಳ್ಳಿ. ಇದರ ಫೌಂಡರ್ ಇನ್ನೊಂದಿರುವ ವ್ಯಕ್ತಿಗಳು
ಫಸ್ಟ್ ಇದೆ ಅಗರ್ಕರ್ ಅಗರ್ಕರ್ ಅಂತ ಅವರು. ನೆಕ್ಸ್ಟ್ ಸರ್ ಜೇಮ್ಸ್ ಫರ್ಗ್ಯೂಸನ್. ಸರ್ ಜೇಮ್ಸ್ ಫರ್ಗ್ಯೂಸನ್. ಸರ್ ಜೇಮ್ಸ್ ಫರ್ಗ್ಯೂಸನ್. ಓಕೆ ಅಷ್ಟು. ಅದಾದ್ಮೇಲೆ ಈ ಸೊಸೈಟಿಯ ಮೊದಲ ಅಧ್ಯಕ್ಷರು, ಈ ಸೊಸೈಟಿಯ ಫಸ್ಟ್ ಪ್ರೆಸಿಡೆಂಟ್ ಕೊಲ್ಲಾಪುರದ ಸಾಹು ಮಹಾರಾಜ. ಸಾಹು ಮಹಾರಾಜ ಕೊಲ್ಲಾಪುರ. ಸಾಹು ಮಹಾರಾಜ ಕೊಲ್ಲಾಪುರ. ಡೆಕ್ಕನ್ ಎಜುಕೇಶನ್ ಸೊಸೈಟಿ. ನೆಕ್ಸ್ಟ್ ಡೆಕ್ಕನ್ ಸಭಾ 1896. ಇದು ಸಾಹು ಮಹಾರಾಜ ಕೊಲ್ಲಾಪುರ. ಕೊಲ್ಲಾಪುರದ ಸಾಹು ಮಹಾರಾಜ. ಇಸ್ವಿ ಮೆನ್ಷನ್ ಮಾಡ್ಬಿಡಿ 884. ನೆಕ್ಸ್ಟ್ ಡೆಕ್ಕನ್ ಸಭಾ 896. ಡೆಕ್ಕನ್ ಸಭಾ 1896. 896. ಇದರ ನಾಯಕರು ಎಂ ಜಿ ರಾನಡೆ ಅಂದ್ರೆ ಮಹಾದೇವ ಗೋವಿಂದ ರಾನಡೆ. ಮಹಾದೇವ ಗೋವಿಂದ ರಾನಡೆ. ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ. ಓಕೆ ಬರ್ಕೊಂಡ್ರ ಲಾಸ್ಟ್ ಒಂದು 2-3 ಇಂಪಾರ್ಟೆಂಟ್ ಇದು ಬರುತ್ತೆ. ಟೇಬಲ್ ತರ ಹೇಳ್ಬಿಟ್ಟು ನಿಮಗೆ ಬರ್ಕೊಳ್ಳಿ. ಇದೊಂದು ಇಂಪಾರ್ಟೆಂಟ್. ಇದು ಒಂದು ಮೊನ್ನೆ ಇದೆ ಸಿಟಿ ಅಲ್ಲ ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೇಳಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ನಿಮ್ಗೆ ಹೇಳ್ತಾ ಹೋಗ್ತೀನಿ ಬರ್ಕೊಳ್ಳಿ. ಮೂವ್ಮೆಂಟ್ ಚಳುವಳಿ. ಫೌಂಡರ್ಸ್ ಸ್ಥಾಪಕರು. ಇಯರ್ ವರ್ಷ. ಸ್ಥಾಪಕರು ವರ್ಷ. ಪ್ಲೇಸ್ ಸ್ಥಳ. ವಿಶೇಷತೆ ಇಂಪಾರ್ಟೆನ್ಸ್. ಇಂಪಾರ್ಟೆನ್ಸ್ ವಿಶೇಷತೆ. ಭಾರತ ಧರ್ಮ ಮಂಡಲ. ಧರ್ಮ ಮಂಡಲ ನನ್ನ ಜೊತೆಗೆ ಬರ್ತಾ ಹೋಗಿ. ಭಾರತ ಧರ್ಮ ಮಂಡಲ. ದೀನ್ ದಯಾಳ್ ಶರ್ಮಾ. ದೀನ್ ದಯಾಳ್. ಭಾರತ ಧರ್ಮ ಮಂಡಲ ದೀನ್ ದಯಾಳ್ ಶರ್ಮಾ 1902. ವಾರಣಾಸಿ. ವಾರಣಾಸಿ. ಹಿಂದೂ ಧರ್ಮದ ಉದ್ಧಾರ ಅಥವಾ ರಿಫಾರ್ಮ್ಸ್ ಇನ್ ಹಿಂದೂ ರಿಲಿಜನ್. ರಿಫಾರ್ಮ್ಸ್ ಇನ್ ಹಿಂದೂ ರಿಲಿಜನ್. ಹಿಂದೂ ಧರ್ಮದ ಉದ್ಧಾರ ಅಥವಾ ಏಳಿಗೆ. ಜೊತೆಗೆ ಬರ್ತಾ ಹೋಗಿ. ಇಲ್ಲ ಲಾಸ್ಟ್ ಫಸ್ಟ್ ಆಮೇಲೆ ಬರ್ತಾರೆ. ಇಂಪಾರ್ಟೆನ್ಸ್ ಹಿಂದೂ ಧರ್ಮದ ಅದಕ್ಕೆ ಜೊತೆಗೆ ಬರ್ತಾ ಹೋದ್ರೆ ನೀವು ಬರೀಕೊಂಡು ಆಯ್ತು ಬನ್ನಿ. ಲಾಸ್ಟ್ ಬನ್ನಿ. ಹಿಂದೂ ಧರ್ಮದ ಉದ್ಧಾರ ಅಥವಾ ಹಿಂದೂ ಧರ್ಮದ ಏಳಿಗೆ. ಹಿಂದೂ ಧರ್ಮದ ಲಾಸ್ಟ್ ಕನ್ನಡ ಬರ್ತಾರೆ. ಹಿಂದೂ ಧರ್ಮದ ಏಳಿಗೆ. ಬರ್ಕೊಂಡ್ರ ಹಿಂದೂ ಧರ್ಮದ ಏಳಿಗೆ. ದೀನ್ ದಯಾಳ್ ಶರ್ಮಾ. ಬರ್ಕೊಂಡ್ರ ಭಾರತ ಧರ್ಮ ಮಂಡಲ. ಫಸ್ಟ್ ಬರ್ಕೊಂಡು ಹೇಳಿ. ಈಗ ನಾನು ಎರಡನೇ ಒಟ್ಟಿಗೆ ಬರ್ಕೊಂಡು ಬರ್ಕೊಂಡು ಭಾರತ ಧರ್ಮ ಮಂಡಲ ದೀನ್ ದಯಾಳ್ ಶರ್ಮಾ 1902. ವಾರಣಾಸಿ. ಹಿಂದೂ ಧರ್ಮದ ಏಳಿಗೆ. ಅಷ್ಟು ಬರ್ಕೊಂಡ್ರ ಎರಡನೇ ಹೇಳ್ತಾ ಒಟ್ಟಿಗೆ ಬರ್ಕೊಂಡು ಹೋಗಿ. ಅವಾಗ ಕಂಪ್ಲೀಟ್ ಆಗುತ್ತೆ ಈಜಿ. ಪೂನಾ ಸೇವಾ ಸದನ. ಪೂನಾ ಸೇವಾ ಸದನ. ಪೂನಾ ಸೇವಾ ಸದನ. ರಾಮಾಬಾಯಿ ಅಂತ. ರಾಮಾಬಾಯಿ 1909. ಪೂನಾದಲ್ಲಿ ಸಮಾಜ ಸೇವೆ ಸೋಷಿಯಲ್ ಸರ್ವಿಸ್. ಸಮಾಜ ಸೇವೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನಾಯನಾರ್ ಸೇವಾ ಸಮಾಜ. ನಾಯನಾರ್. ನಾಯನಾರ್ ಸೇವಾ ಸಮಾಜ. ಸೇವಾ ಸಮಾಜ ಅದನ್ನ ಪದ್ಮನಾಭ ಪಿಳ್ಳೈ ನಾಯನಾರ್ ಅಂತ. ಪದ್ಮನಾಭ ಪಿಳ್ಳೈ ನಾಯರ್. ಪಿಳ್ಳೈ ನಾಯನಾರ್. ಪದ್ಮನಾಭ ಪಿಳ್ಳೈ ನಾಯನಾರ್ 1914. ತಿರುವಾಂಕೂರು. ತಿರುವಾಂಕೂರು. to oppose the control of Brahmins in society. To control the to oppose the controls of Brahmins in society. ಕನ್ನಡದಲ್ಲಿ to oppose the control of Brahmins in society. ಕನ್ನಡದಲ್ಲಿ ಬ್ರಾಹ್ಮಣರ ಏಕಸ್ವಾಮ್ಯವನ್ನು ಖಂಡಿಸಲು. ಬ್ರಾಹ್ಮಣರ ಏಕಸ್ವಾಮ್ಯವನ್ನು ಖಂಡಿಸಲು. ನೆಕ್ಸ್ಟ್ ನಾಲ್ಕನೇದು ಇಂಪಾರ್ಟೆಂಟ್. ಮೊನ್ನೆ ಎಕ್ಸಾಮ್ ಕೇಳಿದ್ರು. ಕೂಕಾ ಚಳುವಳಿ ಅಂತ. ಕೂಕಾ ಮೂವ್ಮೆಂಟ್. ಕೂಕಾ. ಕೂಕಾ ಚಳುವಳಿ. ಇದನ್ನ ಸ್ಥಾಪನೆ ಮಾಡಿದವನು ಭಗತ್ ಜವಾಹರ್. ಭಗತ್ ಜವಾಹರ್ ಮಲ್. ಭಗತ್ ಜವಾಹರ್ ಮಲ್. ಇದು 1940 ಹೆಚ್ಚು ಕಡಿಮೆ ಆ ಸಮಯ. ಇವತ್ತಿನ ಪಂಜಾಬ್ ಕಡೆ ಶುರುವಾಯಿತು. ಇದರ ಸಿಖ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಸಿಖ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಕನ್ನಡದಲ್ಲಿ ಸಿಖ್ ಧರ್ಮದ ಸುಧಾರಣೆ. ಸಿಖ್ ಧರ್ಮದ ಸುಧಾರಣೆ. ನೆಕ್ಸ್ಟ್ ಐದನೇದು ಇದು ಇಂಪಾರ್ಟೆಂಟ್. ನಾಮಧಾರಿ ಚಳುವಳಿ. ನಾಮಧಾರಿ ಮೂವ್ಮೆಂಟ್. ನಾಮಧಾರಿ ಚಳುವಳಿ. ಇದನ್ನು ಸ್ಟಾರ್ಟ್ ಮಾಡೋನು ಬಾಬಾ ರಾಮ್ ಸಿಂಗ್. ಬಾಬಾ ರಾಮ್ ಸಿಂಗ್. ನಾಮಧಾರಿ ಚಳುವಳಿ ಬಾಬಾ ರಾಮ್ ಸಿಂಗ್ 1852 ಟೈಮಲ್ಲಿ. ಇದು ಕೂಡ ಪಂಜಾಬ್ ರಾಜ್ಯದಲ್ಲೇ. ಇದು ಕೂಡ ಪಂಜಾಬ್ ರಾಜ್ಯದಲ್ಲೇ. ಲಾಸ್ಟ್ ಇಂಪಾರ್ಟೆನ್ಸ್ ಬಂದರೆ 857 ಪಂಜಾಬ್ ರಾಜ್ಯದಲ್ಲಿ. ಇಂಗ್ಲಿಷ್ ಬರ್ಕೊಳ್ಳಿ. ಟು ಅಪೋಸ್ ಬ್ರಿಟಿಷ್ ರೂಲ್. ಟು ಅಪೋಸ್ ದ ಬ್ರಿಟಿಷ್ ರೂಲ್ ಅಂಡ್ ಎವಿಲ್ಸ್ ಇನ್ ಸೊಸೈಟಿ. ಎವಿಲ್ಸ್ ಇನ್ ಸೊಸೈಟಿ. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಟ ಅಥವಾ ಬ್ರಿಟಿಷ್ ಆಳ್ವಿಕೆಯ ವಿರೋಧ ಹಾಗೂ ಸಮಾಜದಲ್ಲಿನ ಅನೀತಿಗಳ ವಿರುದ್ಧ ಹೋರಾಟ. ಟು ಅಪೋಸ್ ದ ಬ್ರಿಟಿಷ್ ರೂಲ್ ಅಂಡ್ ಅಪೋಸ್ ಸೋಷಿಯಲ್ ಎವಿಲ್ಸ್ ಇನ್ ಸೊಸೈಟಿ. ಟು ಅಪೋಸ್ ದ ಸೋಷಿಯಲ್ ಎವಿಲ್ಸ್. ಎವಿಲ್ಸ್ ಅಂದರೆ ಅನಿಷ್ಟ ಪದ್ಧತಿಯಿಂದ ಹಾಗೂ ಸಮಾಜದಲ್ಲಿನ ಅನೀತಿಗಳ ವಿರುದ್ಧ ಹೋರಾಟ. ಲಾಸ್ಟ್ ಒಂದು ಸೇವಾ ಸಮಿತಿ. ಸೇವಾ ಸಮಿತಿ. ಎಚ್ ಎನ್ ಕುಂಜರು. 1914. ಅಲಹಾಬಾದ್. ಇದು ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಹೋರಾಟ. ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಹೋರಾಟ.
ಹಾಗೂ ಶಿಕ್ಷಣ ಸುಧಾರಣೆ ಅಪ್ಲಿಫ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲಿಫ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲಿಫ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಎಜುಕೇಶನ್ ರಿಫಾರ್ಮ್ಸ್ ಇಷ್ಟು ಬಂದು ಇಲ್ಲಿಗೆ ಅದು ಸೋಷಿಯಲ್ ರಿಫಾರ್ಮ್ಸ್ ಮುಗಿಯುತ್ತೆ. ಅದೊಂದು 2-3 ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಕುಕ ಚಳವಳಿ, ನಾಮಧಾರಿ, ನಾಯನ ಸಮಿತಿ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್. ಓಕೆ, ಇಷ್ಟು ನೋಡ್ಕೊಂಡ್ರೆ ಇಲ್ಲಿಗೆ ಸೋಷಿಯಲ್ ರಿಫಾರ್ಮ್ಸ್ ಅಂತ ಒಂದು ದೊಡ್ಡ ಚಾಪ್ಟರ್ ಮುಗಿಯುತ್ತೆ. ಇದು ತುಂಬಾ ದೊಡ್ಡ ಚಾಪ್ಟರ್ ಹಂಗೆ ಹೇಳ್ಬೇಕು ಅಂದ್ರೆ. ಓಕೆ, ನೆಕ್ಸ್ಟ್ ನೀವು 9 ಗಂಟೆ ಇನ್ನೊಂದು 10 ನಿಮಿಷ ಒಂದು ಚಾಪ್ಟರ್ ಒಂದು ಸಣ್ಣ ಕಾನ್ಸೆಪ್ಟ್ ಹೇಳ್ಬಿಟ್ಟು ಇನ್ನೊಂದು 10 ನಿಮಿಷ. ಓಕೆ, ಟೈಮ್ ಇದೆ ಅಷ್ಟಾಗಿದೆಯಾ? ಆಯ್ತು ಓಕೆ. ಇದು ನೆಕ್ಸ್ಟ್ ಇದು ಹೇಳ್ಬೇಕು ನಿಮಗೆ ಜಮೀನ್ದಾರಿ ಪದ್ಧತಿ, ರಾಯತ್ವಾರಿ ಮತ್ತು ಮಹಲ್ವಾರಿ ಪದ್ಧತಿ. ಅದು ಹೇಳ್ಕೊಂಡು ಗವರ್ನರ್ ಜನರಲ್ ಹೇಳ್ಬೇಕು. ಗವರ್ನರ್ ಜನರಲ್ ಕಾನ್ಸೆಪ್ಟ್